ಸಹಜ ಮಾರ್ಗಾನುಸಾರ ರಾಜಯೋಗದ ಪ್ರಭಾವ ಕೇಂದ್ರ ಮಂಡಳ ಪುಟ 184 11ನೇ ತಾರೀಕು ಅಕ್ಟೋಬರ್ 2025. ಆರನೆಯ ಆಕೃತಿಯಲ್ಲಿ ಸಿ ಎಂದು ಗುರುತಿಸಲಾದ ಬಿಂದುವು ಕೇಂದ್ರವಾಗಿದೆ. ಆರನೇ ಆಕೃತಿ ಅಂತಂದ್ರೆ 181ನೇ ಪುಟದಲ್ಲಿ ಇದೆ ನೋಡ್ರಿ. ಅದರಲ್ಲಿ ಸಿ ಅಂತ ಗುರುತಿಸಿರೋದು ಅದು ಕೇಂದ್ರ ಬಿಂದು ಆಗಿದೆ, ಕೇಂದ್ರವಾಗಿದೆ. ಇದನ್ನು ಬೇಕಾದರೆ ದೇವರಿಂದನಾಗಲಿ ಅಥವಾ ಅಭಿವ್ಯಕ್ತಿಯಾಗಿ ಮತ್ತೇನಾದರೂ ಹೇಳಲಿ, ಇದೇ ಮುಖ್ಯ ಬಿಂದು. ಈ ಬಿಂದುವು ಕೇವಲ ಅಚಲವಾಗಿರುವುದು, ಅಲ್ಲಿ ಯಾವುದೇ ತರದ ಶಕ್ತಿಯಾಗಲಿ ಇನ್ನೇನಾಗಲಿ ಇರುವುದಿಲ್ಲ. ಅದಕ್ಕೆ ತೀರಾ ಸಮೀಪದಲ್ಲಿ ಶಕ್ತಿಯನ್ನು ಹುಟ್ಟಿಸುವ ಗುಪ್ತ ಚಲನವಿದೆ. ಕೇಂದ್ರವು ಈ ಗುಪ್ತ ಚಲನವನ್ನು ಕಾಪಾಡುವುದು ಮಾತ್ರ. ಈ ಸ್ಥಳದ ಬಣ್ಣವು ವರ್ಣ ರಹಸ್ಯದ ಮಸುಕಾದ ಪ್ರತಿಚ್ಛಾಯೆ ಎಂದು ಹೇಳಬಹುದು. ಅಲ್ಲ, ಇದನ್ನ ಹೆಂಗ್ ವರ್ಣನೆ ಮಾಡ್ತಾರೆ ಗೊತ್ತಿಲ್ಲ. ವರ್ಣರಾಹಿತ್ಯ ಅಂತಂದ್ರೆ ಕಲರ್ಲೆಸ್, ಮಸುಕಾದ ಪ್ರತಿಚ್ಛಾಯೆ ಫೇಂಟ್ ರಿಫ್ಲೆಕ್ಷನ್. ಈ ಕಲರ್ಲೆಸ್ನೆಸ್ ಅಂತ ನಾವು ನೆನೆಸ್ಕೊಳ್ಳೋದೇ ಕಷ್ಟ, ಅದರಲ್ಲಿ ಫೇಂಟ್ ರಿಫ್ಲೆಕ್ಷನ್ ಆಫ್ ಕಲರ್ಲೆಸ್ನೆಸ್ ಅಂತ ಹೆಂಗ್ ನೆನೆಸ್ಕೊಳ್ತೀರಿ ನೀವು? ಏನಿವೆ ಅದರದ್ದು ವರ್ಣನೆ ಅಂತೂ ಬರೆದಿದ್ದಾರೆ. ಫೇಂಟ್ ರಿಫ್ಲೆಕ್ಷನ್ ಆಫ್ ಕಲರ್ಲೆಸ್ನೆಸ್, ವರ್ಣರಾಹಿತ್ಯದ ಮಸುಕಾದ ಪ್ರತಿಚ್ಛಾಯೆ. ಕೇಂದ್ರವು ತನ್ನ ಮಂಡಲದಲ್ಲಿ ಮೇಲೆ ಪ್ರಕಾಶವೆಂದು ಕರೆಯಲಾದ ಯಾವುದೋ ಒಂದು ವಸ್ತುವನ್ನು ಛಾಯಾ ರೂಪದಲ್ಲಿ ಎಸೆಯುತ್ತಿದೆ. ಈ ಛಾಯಾವಲಯವು ಅದರ ದೆಸೆಯಿಂದಲೇ ಉಂಟಾಗಿದ್ದು ಅದು ಮುಕ್ತಾತ್ಮರು ಈಜುವ ಸ್ಥಾನವಾಗಿದೆ. ಇದನ್ನೇ ನಾವು ಕೇಂದ್ರ ಮಂಡಲ ಅಂತ ಹೇಳುದು. ಸೊ ಕೇಂದ್ರದಿಂದ ಯಾವುದೋ ರೀತಿಯಾದಂಥ ಒಂದು ಛಾಯೆ ಬರ್ತಾ ಇದೆ, ಆ ಛಾಯೆ ಎಲ್ಲಿವರೆಗೂ ಹೋಗುತ್ತೋ ಅದನ್ನು ನಾವು ಕೇಂದ್ರ ಮಂಡಲ ಅಂತ ಹೇಳ್ತೀವಿ. ಅದು ಮುಕ್ತಾತ್ಮರು ಈಜಾಡುವ ಜಾಗ. ಈ ಛಾಯಾವಲಯವು ಅದರ ದೆಸೆಯಿಂದಲೇ ಉಂಟಾಗಿದ್ದು, ಯಾವುದರ ದೆಸೆಯಿಂದ? ಕೇಂದ್ರದ ದೆಸೆಯಿಂದಲೇ ಉಂಟಾಗಿದ್ದು ಅದು ಮುಕ್ತಾತ್ಮರು ಈಜುವ ಸ್ಥಾನವಾಗಿದೆ. ನಾವು ಸದೇಹರಾಗಿ ಅಲ್ಲಿ ತಲುಪಬಹುದು ಮತ್ತು ಈ ಜನ್ಮದಲ್ಲಿಯೇ ಅಲ್ಲಿ ಮುಕ್ತಾತ್ಮನಂತೆ ಈಜಾಡಬಹುದು. ಇದು ನನ್ನ ಪೂಜ್ಯ ಗುರುಗಳಾದ ಫತೇಗಢದ ನಿವಾಸಿ ಉತ್ತರ ಪ್ರದೇಶ ಮಹಾತ್ಮ ಶ್ರೀ ರಾಮಚಂದ್ರಜಿ ಅವರ ಶೋಧನೆಗಳಲ್ಲಿ ಒಂದಾಗಿದ್ದು ಇದನ್ನು ಎಲ್ಲರೂ ಶಕ್ಯರಾಗುವಂತೆಯೂ ಸುಲಭವಾಗುವಂತೆಯೂ ಇದ್ದಾರೆ. ನನ್ನ ಅಂತರ್ದೃಷ್ಟಿಯ ಮೇರೆಗೆ ಆಧ್ಯಾತ್ಮಿಕ ಸಿದ್ಧಿಗಳ ಇತಿಹಾಸದಲ್ಲಿಯೇ ಇಂತಹ ಬೇರೊಂದು ಉದಾಹರಣೆ ಇಲ್ಲ. ಈ ಸ್ಥಿತಿಯನ್ನು ನಾವು ಬೆಳೆಸಿಕೊಳ್ಳುವುದಾದರೆ ಈ ದೇಹವನ್ನು ಬಿಡುವ ಮುಂಚಿತವಾಗಿಯೇ ಅಲ್ಲಿ ನೆಲೆಸುವುವು ಮತ್ತು ದೇಹ ಬಿಟ್ಟ ನಂತರ ನಮ್ಮ ಈಜು ಹಾಗೆಯೇ ಮುಂದುವರಿಯುವುದು. ಈಗ ನಾವು ಪೂರ್ಣ ಶೂನ್ಯತೆಯಲ್ಲಿ ಎಂಬಂತೆ ಈಜುತ್ತಿರುವೆವು. ಸೊ ಸದೇಹರಾಗಿಯೇ ಕೇಂದ್ರ ಮಂಡಲ ತಲುಪಬಹುದು ಅಂತ ಲಾಲಾಜಿಯವರು ಆವಿಷ್ಕಾರ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಯಾರು ಇದನ್ನು ಮಾಡಿರಲಿಲ್ಲ. ಎಲ್ಲರಿಗೂ ಏನು ನಂಬಿಕೆ ಇತ್ತಂತಂದ್ರೆ ದೇಹ ತ್ಯಾಗ ಮಾಡಿದ ನಂತರನೇ ಅಲ್ಲಿ ಪ್ರವೇಶ ಮಾಡಬಹುದು ಅಂತ ಅನ್ಕೊಂಡಿದ್ರು. ಲಾಲಾಜಿಯವರು ಇಲ್ಲ, ಇಲ್ಲಿ ಇದ್ಕೊಂಡೇನೆ ಅಲ್ಲಿವರೆಗೂ ಕೂಡ ಪ್ರವೇಶ ಮಾಡಬಹುದು ಅಂತ ಒಂದು ಆವಿಷ್ಕಾರ ಮಾಡಿದ್ದಾರೆ. ಗುಪ್ತ ಚಲನಗಳು ಶಕ್ತಿಯನ್ನು ಹುಟ್ಟಿಸಿದವು. ಗುಪ್ತ ಚಲನ ಎಲ್ಲಿದೆ? ಆ ಕೇಂದ್ರ ಇದೆಯಲ್ಲ, ಸಿ ಅಂತಿದೆಯಲ್ಲ, ಆ ಸಿ ಸುತ್ತ ಇರತಕ್ಕಂಥದ್ದು ಗುಪ್ತ ಚಲನ ಕೇಂದ್ರ. ಆ ಗುಪ್ತ ಚಲನವು ಶಕ್ತಿಯನ್ನು ಹುಟ್ಟಿಸಿದವು. ಆ ಶಕ್ತಿಯು ಮುನ್ನುಗ್ಗಿ ಯಾವುದೋ ಒಂದು ವಸ್ತುವನ್ನು ನಿರ್ಮಿಸಿತು. ಅದನ್ನು ತಿಳುವಳಿಕೆಗಾಗಿ ಮೀನಾಂಡದಲ್ಲಿರುವ ಮೊಟ್ಟೆ ಎಂದು ಹೇಳಬಹುದು. ಈಗ ಚಲನೆ ಆದ ಮೇಲೆ ಗುಪ್ತ ಚಲನದಿಂದ ಒಂದು ಶಕ್ತಿ ಬಂತು. ಆ ಶಕ್ತಿ ಹೊರಗಡೆ ಬಂದ ಮೇಲೆ ಅದೇನ್ ಮಾಡ್ತು? ಒಂದು ರೀತಿಯಾದಂಥ ಮೀನಿನ ಮೊಟ್ಟೆ ಆಕಾರದಲ್ಲಿ ಯಾವುದೋ ಒಂದು ವಸ್ತುನ ನಿರ್ಮಾಣ ಮಾಡುತ್ತೆ. ಮೀನಿನ ಮೊಟ್ಟೆ ಆಕಾರ. ಮೊಟ್ಟೆಗಳಂತಿರುವ ಈ ವಸ್ತುಗಳು ಅವ್ಯಕ್ತ ಚಲನೆಗಳಿಂದ ನಿರ್ಮಿತವಾದ ಶಕ್ತಿಯ ಸಾರ್ವಸತ್ವದಿಂದ ಕೂಡಿದೆ. ಸೊ ಈ ಮೊಟ್ಟೆ ತರ ಇದೆಯಲ್ಲ, ಇದು ಶಕ್ತಿ ಕೇಂದ್ರಗಳು. ಅದ್ರಲ್ಲಿ ಏನಾಗಿದೆ? ಅವ್ಯಕ್ತದಿಂದ ಬರ್ತಿರ್ತಕ್ಕಂಥ ಶಕ್ತಿಯ ಸಾರ ಸರ್ವಸ್ವದಿಂದ ಅದಕ್ಕೂ ತುಂಬಿ ಹೋಗಿವೆ. ಅಂದ್ರೆ ಅದು ಶಕ್ತಿ ಕೇಂದ್ರ. ಆ ಶಕ್ತಿಯನ್ನ ಮೈಗೂಡಿಸ್ಕೊಂಡಿದೆ. ಯಾವುದು? ಆ ಮೊಟ್ಟೆ. ಈಗ ಈ ಮೂರು ವಸ್ತುಗಳು, ಕೇಂದ್ರ, ಗುಪ್ತಚಲನ ಮತ್ತು ಮೊಟ್ಟೆ ಅಂತಿರುವ ವಸ್ತುಗಳು ಒಂದಕ್ಕೊಂದು ಎಷ್ಟು ಸಮೀಪದಲ್ಲಿದೆ ಎಂದರೆ ಅವು ಮೂರು ಒಂದೇ ಎಂಬಂತಿದೆ. ಅವುಗಳನ್ನು ಬೇರೆ ಬೇರೆಯಾಗಿ ಗುರುತಿಸುವುದು ಸಾಧ್ಯವಿಲ್ಲ. ಈ ಸ್ಥಾನವು ಅಂದ್ರೆ ಯಾವ ಸ್ಥಾನ? ಈ ಮೊಟ್ಟೆ ಬರ್ತಿರ್ತಕ್ಕಂಥ ಸ್ಥಾನ ಇದೆಯಲ್ಲ, ಉಷಕ್ಕಾಲದಂತೆ ಬೂದಿ ಬಣ್ಣ ಉಳ್ಳದ್ದಾಗಿದೆ ಎಂದು ಹೇಳಬಹುದು. ಕೇಂದ್ರದ ಸುತ್ತ ಯಾವ ಬಣ್ಣ ಇತ್ತು? ವರ್ಣರಾಹಿತ್ಯದ ಒಂದು ಮುಸುಕಾದ ಪ್ರತಿಚ್ಛಾಯೆ ಇತ್ತು. ಅಲ್ಲಿ ಕಲರ್ಲೆಸ್ನೆಸ್, ಫೇಂಟ್ ರಿಫ್ಲೆಕ್ಷನ್ ಆಫ್ ಕಲರ್ಲೆಸ್ನೆಸ್ ಇತ್ತು. ಎಲ್ಲಿ?
ಆ ಕೇಂದ್ರದ ಸುತ್ತ ಇರತಕ್ಕಂಥ ಗುಪ್ತ ಚಲನೆ ಇಲ್ಲಿ. ಇಲ್ಲಿ ಯಾವಾಗ ಈ ಮೊಟ್ಟೆಯಂತಹ ಒಂದು ಶಕ್ತಿ ಕೇಂದ್ರಗಳು ನಿರ್ಮಾಣವಾಗುತ್ತೆ, ಅಲ್ಲಿ ಬಣ್ಣ ಬದಲಾವಣೆ ಆಗುತ್ತೆ. ಕುಶಕಾಲದ ಬೂದಿ ಬಣ್ಣದಂತಿದೆ. ಅಥವಾ ಈ ಬಣ್ಣದ ಮಸುಕಾದ ಪ್ರತಿಬಿಂಬವಾಗಲಿ ಅಥವಾ ಪ್ರಭಾತವು ಯಾವುದರ ಮೂರ್ತ ಸ್ವರೂಪವಾಗಿದೆಯೋ ಆ ಬಣ್ಣದ ಸತ್ವವಾಗಲಿ ಆಗಿದೆ ಎಂದು ಹೇಳಿದರೆ ಹೆಚ್ಚು ಸಮಂಜಸವಾಗುವುದು. ಕನ್ನಡದಲ್ಲಿ ಹೆಂಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಮಾಡಿದ್ದಾರೆ. ಎ ಫೇಂಟ್ ರಿಫ್ಲೆಕ್ಷನ್ ಆಫ್ ದಟ್ ಕಲರ್ ಅಂದ್ರೆ ಉಷೆ ಕಾಲದ ಒಂದು ಮಸುಕಾದ ಒಂದು ಸ್ತರದಲ್ಲಿ ಉಷಕಾಲದ ಏನು ಇದೆಯಲ್ಲ ಬಣ್ಣ ಇದೆಯಲ್ಲ ಅದರದ್ದು ಮಸುಕಾದಂತ ಒಂದು ಸ್ತರ ತಗೊಂಡ್ರೆ ಅದರದ್ದು ಅಂತ ಹೇಳ್ತಾರೆ. ಇನ್ನೊಂದು ರೀತಿಯ ಏನು ಹೇಳ್ತಾರೆ ಅಂದ್ರೆ ರಾದರ್ ದ ಸ್ಪಿರಿಟ್ ಆರ್ ದ ಎಸೆನ್ಸ್ ಆಫ್ ದ ಕಲರ್ ಆಫ್ ವಿಚ್ ಡಾನ್ ಇಸ್ ದ ಮೆಟೀರಿಯಲ್ ಮ್ಯಾನಿಫೆಸ್ಟೇಷನ್. ಆ ಉಷಕಾಲದ ಬಣ್ಣ ಇದೆಯಲ್ಲ ಉಷಕಾಲದ ಬಣ್ಣದ ಸತ್ವ ಏನಿದೆ, ಮೂಲ ಸತ್ವ ಏನಿದೆ ಅದರ ಬಣ್ಣ ಅಂತ ಹೇಳ್ತಾರೆ. ಅಂದ್ರೆ ಅದು ಅತ್ಯಂತ ತಿಳಿಯಾದಂತ ಉಷಕಾಲದ ಬಣ್ಣ, ಅದರದ್ದು ಸತ್ವದ ರೂಪದಲ್ಲಿ ಇರಬೇಕಾಗುತ್ತೆ. ಉಷಕಾಲದ ಬಣ್ಣದ ಸತ್ವದ ರೂಪ ಅದು ಇಲ್ಲಿರ್ತಕ್ಕಂಥ ಬಣ್ಣದ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ಆ ಬಣ್ಣದ ಮಸುಕಾದ ಪ್ರತಿಬಿಂಬವಾಗಲಿ, ಬಣ್ಣದ ಅಂದ್ರೆ ಉಷಕಾಲದ ಬಣ್ಣದ ಮಸುಕಾದ ಪ್ರತಿಬಿಂಬ ಅದು. ಪ್ರಭಾತವು ಯಾವುದರ ಮೂರ್ತ ರೂಪವಾಗಿದೆಯೋ ಅಂದ್ರೆ ಆ ಉಷಕಾಲವು ಯಾವುದರ ಮೂರ್ತ ರೂಪವಾಗಿದೆಯೋ ಗ್ರಾಸರ್ ಮ್ಯಾನಿಫೆಸ್ಟೇಷನ್ ಆ ಬಣ್ಣದ ಸತ್ವವಾಗಲಿ ಅಂದ್ರೆ ಎಸೆನ್ಸ್ ಆಗಿದೆ ಎಂದು ಹೇಳಿದರೆ ಹೆಚ್ಚು ಸಮಂಜಸವಾಗಿತ್ತು. ಈಗ ಡಾನ್ ಕಲರ್ ನೋಡ್ತೀವಿ, ಪ್ರಭಾತ ನೋಡ್ತೀವಿ. ಆ ಡಾನ್ ಕಲರ್ ನೋಡಿದಾಗ ಅದರದ್ದು ಎಸೆನ್ಸ್ ಏನಿದೆ ಆ ಬಣ್ಣ ಇದು ಅಂತ ಹೇಳ್ತಾ ಇದ್ದಾರೆ. ಯಾವ ಬಣ್ಣ? ಎಲ್ಲಿ ಆ ಮೊಟ್ಟೆಗಳು ಉತ್ಪತ್ತಿ ಆಗಿದೆ ಎಲ್ಲ ಹತ್ತಿರದಲ್ಲೇ ಇದೆ. ಕೇಂದ್ರ ಇದೆ, ಕೇಂದ್ರದ ಪಕ್ಕ ಗುಪ್ತ ಚಲನೆ ಇದೆ, ಅದರ ಪಕ್ಕದಲ್ಲೇ ಮೊಟ್ಟೆಗಳಿದೆ. ಆ ಮೊಟ್ಟೆಗಳು ಎಲ್ಲ ಮೂರು ಸೇರಿ ಒಂದರ ತರನೇ ಇದೆ. ಆ ಮೂರನ್ನು ಸೇರಿಸಿದಾಗ ಈ ಬೂದಿ ಬಣ್ಣದ ಉಷಕಾಲದ ಬೂದಿ ಬಣ್ಣ ಉಳ್ಳದ್ದಾಗಿದೆ ಅಂತ ಹೇಳ್ತಾರೆ. ಇನ್ನು ಮತ್ತೆ ಮೂಲ ವಿಷಯಕ್ಕೆ ಬರೋಣ. ಒಂದು ಜೀವಕೋಶವು ಮೇಲೆ ವಿವರಿಸಲಾದ ತಥ್ಯಾದಂತ ಪದಾರ್ಥ, ಒಂದು ಸೃಷ್ಟಿಯ ಅಧಿಪತಿಯಾಗಿದ್ದು ವಿಶ್ವದ ಈ ಭಾಗಕ್ಕೆ ಜೀವಕಳೆಯನ್ನು ಕೊಟ್ಟು ಅದನ್ನು ನಿಯಂತ್ರಿಸುವುದು. ಸೊ ಒಂದೊಂದು ಮೊಟ್ಟೆ ಇದೆಯಲ್ಲ ಅದನ್ನ ಜೀವಕೋಶ ಅಂತ ಕರೀತಾರೆ. ಆ ಒಂದು ಮೊಟ್ಟೆ ಅಂತ ಏನು ಹಿಂದಿನ ಪ್ಯಾರಾಗ್ರಾಫ್ ಮಾತಾಡಿದ್ವಿ ಅದನ್ನ ಜೀವಕೋಶ ಅಂತ ಕರೀತಿದ್ದಾರೆ. ಆ ಜೀವಕೋಶ ಏನ್ ಮಾಡುತ್ತೆ? ಒಂದು ಸೃಷ್ಟಿಯ ಅಧಿಪತಿಯಾಗಿದ್ದು ವಿಶ್ವದ ಆ ಭಾಗಕ್ಕೆ ಜೀವಕಳೆಯನ್ನು ಕೊಟ್ಟು ಅದನ್ನು ನಿಯಂತ್ರಿಸುವುದು. ಸೊ ಒಂದೊಂದು ಮೊಟ್ಟೆಯಿಂದ ಒಂದೊಂದು ಸೃಷ್ಟಿ ಆಗುತ್ತೆ. ಕೇಂದ್ರದ ಸುತ್ತಮುತ್ತಲು ಎಷ್ಟು ಜೀವಕೋಶ ತತ್ತಿಯಂತ ವಸ್ತುಗಳು, ತತ್ತಿ ಅಂತಂದ್ರೆ ಮೊಟ್ಟೆಯಂತ ವಸ್ತುಗಳು ಗಳಿವೆಯೋ ಅಷ್ಟೇ ಜಗತ್ತುಗಳು ಈ ವಿಶ್ವದಲ್ಲಿ ಇವೆ. ಸೊ ವಿಶ್ವದಲ್ಲಿ ಅನಂತವಾದಂಥ ಜಗತ್ತುಗಳಿದೆ. ಒಂದೊಂದು ಒಂದೊಂದು ಮೊಟ್ಟೆಗೆ ಸಂಬಂಧಪಟ್ಟಿದ್ದು. ಆಯಾ ಮೊಟ್ಟೆ ಆ ಜಗತ್ತಿಗೆ ಶಕ್ತಿಯನ್ನು ಕೊಟ್ಟು ಅದನ್ನು ನಿಯಂತ್ರಣ ಮಾಡುತ್ತೆ. ಕೇಂದ್ರದ ಸುತ್ತಲೂ ಎಷ್ಟು ಜೀವಕೋಶ ತತ್ತಿಯಂತ ವಸ್ತುಗಳಿವೆಯೋ ಅಷ್ಟೇ ಜಗತ್ತುಗಳು ಈ ವಿಶ್ವದಲ್ಲಿ ಇವೆ. ಯೋಗಿಯು ಈ ಜೀವಕೋಶಗಳಲ್ಲಿ ಅಡಗಿದ ಶಕ್ತಿಯನ್ನು ವಿಭಜನೆ ಮಾಡಿ ಉಪಯೋಗಿಸಿದ್ದಾದರೆ ಜನರು ಅಣ್ವಸ್ತ್ರವನ್ನು ಮರೆತು ಬಿಡುವರು. ಸೊ ನೋಡ್ರಿ, ಆ ಜೀವಕೋಶದಲ್ಲಿ ಇರ್ತಕ್ಕಂಥ ಶಕ್ತಿ ಇದೆಯಲ್ಲ ಅದನ್ನ ಬೇಕಾದ್ರೆ ನಾವು ಸ್ಪ್ಲಿಟ್ ಮಾಡ್ಬೋದು, ಆಯ್ತಾ, ವಿಭಜನೆ ಮಾಡ್ಬೋದು. ಆ ವಿಭಜನೆ ಮಾಡಿದ್ದಾಯ್ತು ಅಂತಂದ್ರೆ ನಾವಿಲ್ಲಿ ಏನು ಆಟಮ್ ಬಾಂಬ್ ಅಂತ ಏನು ಹೇಳ್ತೀವಲ್ಲ, ಇಲ್ಲಿ ಅಣ್ವಸ್ತ್ರ ಅಂತ ಏನು ಕರಿತೀವಲ್ಲ, ಅದು ಆ ಶಕ್ತಿ ಮುಂದೆ ಇದೇನೂ ಇಲ್ಲ. ಅರ್ಜುನನು ಈ ಶಕ್ತಿಯನ್ನು ವಿಭಾಗಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಅದನ್ನು ಬೇಕಾದಾಗ ಬಳಸಿ ಅನಾಹುತವನ್ನು ಎಸಗಲು ಶಕ್ತನಾಗಿದ್ದನು. ಆದರೆ ಅಂದಿನ ಯುದ್ಧ ನೀತಿಗೆ ಅನುಸರಿಸಿ ಉಪಸಂಹರಿಸಲು ಬಾರದ ಯಾವ ಅಸ್ತ್ರವನ್ನು ಯಾರೂ ಉಪಯೋಗಿಸುವಂತಿರಲಿಲ್ಲವಾದ್ದರಿಂದ ಅರ್ಜುನನಾದರೂ ಅದನ್ನು ಉಪಯೋಗಿಸಲಿಲ್ಲ. ಮುಂಬರುವ ಕುರುಕ್ಷೇತ್ರ ಯುದ್ಧದ ಬಗ್ಗೆ ದುರ್ಯೋಧನನು ಭೀಷ್ಮ ಪಿತಾಮಹರ ಸಲಹೆ ಪಡೆಯಲು ಹೋದಾಗ ಅವರು ಈ ವಿಷಯವನ್ನು ಅವನಿಗೆ ಹೇಳಿದರು. ಅರ್ಜುನನಿಗೆ ಯಾವ ಶಕ್ತಿಯ ವಿಭಜನೆ ಮಾಡಲಿಕ್ಕೆ ಸಾಧ್ಯತೆ ಇತ್ತು? ಆ ಜೀವಕೋಶದಲ್ಲಿ ಇರತಕ್ಕಂಥ, ಜೀವಕೋಶ ಅಂದ್ರೆ ಏನು? ಆ ಶಕ್ತಿ ಕೇಂದ್ರ. ಅದು ಎಲ್ಲಿಂದ ಬಂದಿದೆ? ಆ ಮೂಲ ಗುಪ್ತಚಲೆಯಿಂದ ಬಂದಿದೆ. ಆ ಗುಪ್ತಚಲೆಯಿಂದ ಬಂದಂತಹ ಶಕ್ತಿಯ ಒಂದು ಮೊಟ್ಟೆಯಿಂದ ರೀತಿಯಲ್ಲಿ ಬರುತ್ತೆ. ಶಕ್ತಿ ಮೊಟ್ಟೆ ರೀತಿಯಲ್ಲಿ ಪ್ರಕಟ ಆಗುತ್ತೆ. ಆ ಮೊಟ್ಟೆನಲ್ಲಿ ಏನಿದೆ? ಪೂರ್ತಿ ಶಕ್ತಿ ತುಂಬಿದೆ. ಆ ಶಕ್ತಿಯನ್ನ, ಅದನ್ನ ಒಂದು ಜೀವಕೋಶ ಅಂತ ತಗೊಂಡ್ರೆ ಆ ಶಕ್ತಿನ ವಿಭಜನೆ ಮಾಡಲಿಕ್ಕೆ ಅರ್ಜುನನಿಗೆ ಶಕ್ಯವಿತ್ತು. ಅದನ್ನೇ ನಾವು ಬ್ರಹ್ಮಾಸ್ತ್ರ ಅಂತ ಕರೆಯೋದು. ಬ್ರಹ್ಮಾಸ್ತ್ರ ಅಂತಂದ್ರೆ ಆ ಶಕ್ತಿನ ವಿಭಜನೆ ಮಾಡೋದು. ಯಾವ ಶಕ್ತಿನ?
ಮೂಲ ಸ್ತರದಿಂದ ಬರ್ತಾ ಇದೆಯಲ್ಲ, ಗುಪ್ತ ಚಲನೆಯಿಂದ ಬರ್ತಿದೆಯಲ್ಲ, ಆ ಶಕ್ತಿ ಕೇಂದ್ರವಾಗಿ ಜೀವಕೋಶವಾಗಿ ಮಾರ್ಪಾಡಾದಾಗ ಆ ಜೀವಕೋಶದಲ್ಲಿ ಇರ್ತಕ್ಕಂಥ ಮೂಲ ಶಕ್ತಿಯನ್ನ ನಾವು ವಿಭಜನೆ ಮಾಡ್ಲಿಕ್ಕೆ ಬಂತು ಅಂತಂದ್ರೆ ಅದು ಬ್ರಹ್ಮಾಂಡದ ಸ್ಥಿತಿ. ಸೊ ಆ ವಿಭಜನೆ ಒಮ್ಮೆ ಮಾಡ್ತು ಅಂತಂದ್ರೆ ಸಮಸ್ತ ಜಗತ್ತು ಕೂಡ ನಾಶವಾಗೋಗುತ್ತೆ, ಇಡೀ ಬ್ರಹ್ಮಾಂಡ ನಾಶವಾಗೋಗುತ್ತೆ. ಸರಿನಾ? ವಿಶ್ವ ಇರುತ್ತೆ, ಆದ್ರೆ ಆ ಬ್ರಹ್ಮಾಂಡ ನಾಶವಾಗುತ್ತೆ. ಅನಂತ ಜಗತ್ತುಗಳಿದೆ ಅಂತ ಹೇಳ್ತಾರೆ. ಸೊ ಅನಂತ ಬ್ರಹ್ಮಾಂಡಗಳಿದೆ ವಿಶ್ವದಲ್ಲಿ. ಆ ಒಂದು ಬ್ರಹ್ಮಾಂಡ, ಆ ಜೀವಕೋಶದ ಶಕ್ತಿಯನ್ನು ವಿಭಜನೆ ಮಾಡಿದ್ರೆ ಆ ಒಂದು ಬ್ರಹ್ಮಾಂಡ ನಾಶವಾಗಿ ಹೋಗುತ್ತೆ. ಆದುದರಿಂದ ಇಂದಿನ ಕಾಲದಲ್ಲಿ ಅಣುಶಕ್ತಿಯನ್ನು ವಿಭಜಿಸುವುದು ಇದುವರೆಗಿನ ಜಗತ್ತಿಗೆ ಗೊತ್ತಿರದ ತೀರಾ ಹೊಸ ಸಂಗತಿ ಏನಲ್ಲ. ಮಹಾಭಾರತಕ್ಕಿಂತಲೂ ಪುರಾತನವಾದ ಮತ್ತೊಂದು ಉದಾಹರಣೆಯು ನನಗೆ ಪ್ರಕಟವಾಗಿದೆ. ರಾಮಾಯಣ ಕಾಲದಲ್ಲಿ ಹನುಮಂತನು ರಾವಣನ ಪಟ್ಟಣ ಹಾಗೂ ಕೋಟೆಗಳನ್ನು ಸುಡುವುದಕ್ಕಾಗಿ ತನ್ನ ಸಂಕಲ್ಪ ಶಕ್ತಿಯಿಂದ ಲಂಕೆಯ ಸುತ್ತಮುತ್ತಲಿನ ಸಮುದ್ರ ನೀರಿನಲ್ಲಿದ್ದ ಯಾವುದೋ ಒಂದು ಅನಿಲ ಶಕ್ತಿಯನ್ನು ಉಪಯೋಗಿಸಿದನು. ಅದು ಇನ್ನೂ ಅಲ್ಲಿದೆಯೋ ಹೇಗೆ ಎಂಬುದನ್ನು ಆಧುನಿಕ ವಿಜ್ಞಾನಿಗಳು ಶೋಧನೆ ಮಾಡಲಿ. ಯಾವುದರ ಉಪಯೋಗಕ್ಕಾಗಿ ಆತನಿಗೆ ಕೇವಲ ಸಂಕಲ್ಪ ಶಕ್ತಿ ಮಾತ್ರ ಸಾಕಾಯಿತೋ ಪಾಶ್ಚಾತ್ಯ ವಿಜ್ಞಾನಿಗಳಿಗಿಂದು ಯಂತ್ರೋಪಕರಣಗಳು ಬೇಕಾಗುವು. ಅವನು ಕೇವಲ ಸಂಕಲ್ಪ ಶಕ್ತಿಯಿಂದ ಆ ಅನಿಲವನ್ನು ಉಪಯೋಗಿಸ್ಕೊಂಡು ಆ ಲಂಕೆಯನ್ನು ಸುಟ್ಟು ಹಾಕಿ ಬಿಡ್ತಾನೆ. ಆದರೆ ನಮಗೆ ಇವಾಗ ದೊಡ್ಡ ದೊಡ್ಡ ಯಂತ್ರೋಪಕರಣ ಬೇಕು, ಅದನ್ನೇ ಮಾಡಬೇಕಾದ್ರೆ. ಅಂದ್ರೆ ನೋಡಿ, ನಮ್ಮವರೆಲ್ಲ ಎಷ್ಟು ಮಟ್ಟಿಗೆ ಅವರು ಬೆಳೆದಿದ್ರು, ನಾವು ಯಂತ್ರಗಳ ಮೇಲೆ ಎಷ್ಟು ಮಟ್ಟಿಗೆ ನಿರ್ಭರರಾಗಿದ್ದೀವಿ ಅಂತ. ಅವರು ಕೇವಲ ಸಂಕಲ್ಪ ಶಕ್ತಿಯಿಂದ ನಿಸರ್ಗದಲ್ಲಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸ್ತಾ ಇದ್ರು. ಸಂಕಲ್ಪ ಶಕ್ತಿಯಿಂದ ನಾವು ಅದಕ್ಕೆ ದೊಡ್ಡ ದೊಡ್ಡ ಯಂತ್ರಗಳನ್ನ ತರ್ತೀವಿ. ಈಗ ಕೇಂದ್ರದ ಸುತ್ತಮುತ್ತಲಿರುವ ಶಕ್ತಿಯು ತತ್ತೆಗಳಂತ ವಸ್ತುಗಳಲ್ಲಿ ಈಗ ಕಾಣಿಸಿಕೊಂಡ ಪ್ರಯುಕ್ತ ಈ ವಸ್ತುಗಳು ಕೇಂದ್ರದ ಅವಿಭಾಜ್ಯ ಅಂಶವಾಗಿದೆ. ಹೀಗೆ ಸ್ವಯಂ ಕೇಂದ್ರವು ಒಂದು ಗೂಡಾಗಿದೆ. ಸೊ ಕೇಂದ್ರ ಆಯ್ತು, ಕೇಂದ್ರದ ಸುಪ್ತ ಚಲನೆ, ಅಲ್ಲಿ ತತ್ತೆಗಳು. ಈಗ ಕೇಂದ್ರ ಒಂದು ಗೂಡು ತರ ಇದೆ, ಆ ಗೂಡಿನಲ್ಲಿ ಈ ತತ್ತೆಗಳೆಲ್ಲ ಇವೆ ಎಂದು ಜನರು ಆಕ್ಷೇಪಿಸಬಹುದು. ಆದರೆ ಅವು ಈ ರೀತಿ ಘನರೂಪದ ಉದಾಹರಣೆಗೆ ವರ್ಣಿತವಾದುದು ಕೇವಲ ಅಭಿವ್ಯಕ್ತಿ ಮತ್ತು ತಿಳುವಳಿಕೆಗಾಗಿ ಮಾತ್ರ. ಸೊ ಕೇಂದ್ರ ಗೂಡಲ್ಲ. ಅದು ಎಷ್ಟು ಹತ್ರ ಇದೆ ಅಂತಂದ್ರೆ ಗೂಡ್ ತರ ಇದೆ, ಗೂಡ್ನಲ್ಲಿ ಒಂದು ಮೊಟ್ಟೆಗಳಿರುತ್ತಲ್ವ ಆ ತರ ಕಾಣ್ತಾ ಇದೆ, ಬಟ್ ಆಕ್ಚುಲಿ ಕೇಂದ್ರ ಗೂಡಲ್ಲ. ಆದ್ರೆ ಅವು ಈ ರೀತಿ ಘನರೂಪದ ಉದಾಹರಣೆಯೊಂದಿಗೆ ವರ್ಣಿತವಾದುದು ಕೇವಲ ಅಭಿವ್ಯಕ್ತಿ ಮತ್ತು ತಿಳುವಳಿಕೆಗಾಗಿ ಮಾತ್ರ ಎಂಬುದನ್ನು ಜನರು ಗಮನಿಸಬೇಕು. ಕೇಂದ್ರದ ಸಮೀಪದಲ್ಲಿ ತತ್ತಿ ಅಂತ ವಸ್ತುಗಳು ಇವೆ ಎಂಬುದೇನೋ ನಿಜ. ಅದನ್ನು ನೀವು ನಿರ್ದಿಷ್ಟ ಕ್ರಮದಿಂದ ಕೆಲಸ ಮಾಡುತ್ತಿರುವ ಶಕ್ತಿ ಎಂದು ಕರೆಯಬಹುದು. ಅದನ್ನು ಮುಕ್ತ ರೀತಿಯಲ್ಲಿ ಮಾತ್ರ ಅಭಿವ್ಯಕ್ತಿಗೊಳಿಸಲು ಸಾಧ್ಯ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಈಗ ಒಂದು ಲೌಕಿಕ ಉದಾಹರಣೆ ಕೊಟ್ಟಾಗ ಕೇಂದ್ರನೇ ಒಂದು ಗೂಡಾಗಿದೆ ಅಂತ ಯಾರಾದ್ರೂ ಆಕ್ಷೇಪಣೆ ಮಾಡಬಹುದು. ಕೇಂದ್ರದಲ್ಲಿ ಏನಿಲ್ಲ ಅಂತ ಹೇಳಿದ್ರಿ, ಇವಾಗ ತತ್ತಿ ಅಂತ ಅದು ವಸ್ತುಗಳಲ್ಲಿದೆ, ಕೇಂದ್ರದಲ್ಲಿದೆ ಅಂತ ಹೇಳ್ತಿದ್ರೆ, ಸೊ ಕೇಂದ್ರನೇ ಒಂದು ಗೂಡಾಗಿದೆ ಅಂತ ಯಾರಾದ್ರೂ ಆಕ್ಷೇಪಣೆ ಮಾಡಬಹುದು. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಉದಾಹರಣೆ ಪ್ರಾಯಶಃ ಅಷ್ಟು ಸಮರ್ಪಕವಾಗಿಲ್ದಿರಬಹುದು, ಬೇರೆ ಉದಾಹರಣೆ ಕೊಡ್ತಾರೆ. ಇವಾಗ ಕೇಂದ್ರದ ಸಮೀಪದಲ್ಲಿ ತತ್ತಿ ಅಂತ ವಸ್ತುಗಳು ಇವೆ ಎಂಬುದೇನೋ ನಿಜ. ಅದನ್ನು ನೀವು ನಿರ್ದಿಷ್ಟ ಕ್ರಮದಿಂದ ಕೆಲಸ ಮಾಡುತ್ತಿರುವ ಶಕ್ತಿ ಎಂದು ಕರೆಯಬಹುದು. ಅದನ್ನು ಉಕ್ತ ರೀತಿಯಲ್ಲಿ ಮಾತ್ರ ಅಭಿವ್ಯಕ್ತಿಗೊಳಿಸಲು ಸಾಧ್ಯ. ಉಕ್ತ ರೀತಿಯಲ್ಲಿ ಮೇಲೆ ವಿವರಣೆ ಕೊಟ್ಟಂತ ರೀತಿಯಲ್ಲಿ, ಉಕ್ತ ರೀತಿ ಅಂತಂದ್ರೆ ಮೇಲೆ ವಿವರಣೆ ಕೊಟ್ಟಂತ ರೀತಿಯಲ್ಲಿ ಮಾತ್ರ ವಿವರಣೆ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಈಗ ಬೇರೆ ರೀತಿ ಎಕ್ಸಾಂಪಲ್ ಕೊಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ಕೊಟ್ರೆ, ಉದಾಹರಣೆ ಕೊಟ್ರೆ, ಅಯಸ್ಕಾಂತ ಧ್ರುವದ ಕ್ಷೇತ್ರವನ್ನು ಉದಾಹರಣೆಗೆ ತೆಗೆದುಕೊಂಡರೆ ನಿಮಗೆ ಇನ್ನೂ ಹೆಚ್ಚು ಸ್ಪಷ್ಟವಾದೀತು. ಸೊ ಮ್ಯಾಗ್ನೆಟ್ ಪವರ್ ಇದೆಯಲ್ಲ, ಅದನ್ನ ಉದಾಹರಣೆಗೆ ತಗೊಂಡ್ರೆ ಇನ್ನೂ ಸ್ವಲ್ಪ ಸ್ಪಷ್ಟವಾಗುತ್ತೆ. ಅದರ ಕ್ಷೇತ್ರ ಮತ್ತು ಶಕ್ತಿಯನ್ನಾಗಲಿ ಅದು ಕೆಲಸ ಮಾಡುವ ದಿಶೆ ಮತ್ತು ಸ್ಥಾನಗಳನ್ನಾಗಲಿ ಗುರುತಿಸಬೇಕಾದರೆ ಒಂದು ಕಾಗದದ ತುಂಡನ್ನು, ಗಾಜಿನ ಹಲಗೆಯನ್ನು ಇಟ್ಟು ಸ್ವಲ್ಪ ಕಬ್ಬಿಣದ ಪುಡಿಯನ್ನು ಹಾಕಿರಿ. ಕೆಳಗಡೆ ಒಂದು ಅಯಸ್ಕಾಂತವನ್ನಿಟ್ಟು ಕಾಗದವನ್ನು ಸ್ವಲ್ಪ ತಟ್ಟಿರಿ. ಕಬ್ಬಿಣದ ಚೂರ್ಣವು ಒಂದು ನಿರ್ದಿಷ್ಟ ರೀತಿಯಲ್ಲಿ ಹರಡಿಕೊಳ್ಳುವುದು. ಅದನ್ನು ಕಲಸಿ ಮತ್ತೆ ತಟ್ಟಿದರೆ ಮತ್ತೆ ಅದೇ ರೀತಿಯಲ್ಲಿ ಹರಡಿಕೊಳ್ಳುವುದು. ಇದು ಅಯಸ್ಕಾಂತ ಧ್ರುವ ಆಕರ್ಷಣ ಶಕ್ತಿಯ ರೇಖೆಗಳನ್ನು, ಸ್ಥಾನಗಳನ್ನು ತೋರಿಸುವುದು. ಸೊ ಮ್ಯಾಗ್ನೆಟಿಕ್ ಪೋಲ್ಸ್ ಇಂದ ಬರ್ತಾ ಇದೆಯಲ್ಲ ಪವರ್, ಆ ಪವರ್ ತೋರಿಸುತ್ತೆ, ಎನರ್ಜಿ ತೋರಿಸುತ್ತೆ, ಡೈರೆಕ್ಷನ್ ಆಫ್ ದ ಫ್ಲೋ ಆಫ್ ದ ಪವರ್ ತೋರಿಸುತ್ತೆ. ಅಯಸ್ಕಾಂತ ಧ್ರುವ ಆಕರ್ಷಣ ಶಕ್ತಿಯ ರೇಖೆಗಳನ್ನು, ಅದರ ಸ್ಥಾನಗಳನ್ನು ತೋರಿಸುವುದು. ಆದರೆ ಈ ಕಬ್ಬಿಣದ ತುಂಡುಗಳಿಂದ ಸೂಚಿತವಾದ ರೇಖೆಗಳು ಪ್ರತ್ಯಕ್ಷವಾದ ಕ್ಷೇತ್ರವಾಗಲಿ ಶಕ್ತಿಯಾಗಲಿ ಅಲ್ಲ.
ಅದರ ಕ್ಷೇತ್ರವನ್ನು ಶಕ್ತಿಯನ್ನು ಸೂಚಿಸಲು ಅಥವಾ ತಿಳಿಯಲು ಅದನ್ನು ಉಪಯೋಗಿಸಲಾಗಿದೆ. ಸೊ ಮ್ಯಾಗ್ನೆಟ್ ಏನ್ ಮಾಡ್ತೀರಾ ಅಂತಂದ್ರೆ ಅಯನ್ ಫೈಲಿಂಗ್ಸ್ ತಗೊಳ್ತೀರಾ, ಕಬ್ಬಿಣದ ಚೂರುಗಳನ್ನು ತಗೊಳ್ತೀರಾ. ಕೆಳಗಡೆ ಮ್ಯಾಗ್ನೆಟ್ ಇಟ್ಟು ಆ ಪೇಪರ್ನ ನಾವು ಒಂದ್ಸತಿ ಟ್ಯಾಪ್ ಮಾಡಿದ್ರೆ, ಅಲ್ಲಾಡಿಸಿದ್ರೆ, ಕೆಳಗಡೆ ಮ್ಯಾಗ್ನೆಟ್ ಇರೋದ್ರಿಂದ ಮ್ಯಾಗ್ನೆಟ್ ಪವರ್ ಎಲ್ಲಿ ಹರಿತಾ ಇದೆಯಲ್ಲ ಅದೇ ದಿಕ್ಕಿನಲ್ಲಿ ಆ ಒಂದು ಅಯನ್ ಫೈಲಿಂಗ್ಸ್ ಏನಿರುತ್ತೆ, ಕಬ್ಬಿಣದ ಚೂರುಗಳು, ಅದು ನಮ್ಮನ್ನು ತಾವು ಹರಡಿಕೊಳ್ಳುತ್ತೆ. ಕಬ್ಬಿಣ ಚೂರುಗಳು ಮೇಲ್ಗಡೆ ಎಲ್ಲ ಹರಡ್ಕೊಂಡಿದೆಯಲ್ಲ ಅದು ಶಕ್ತಿ ಅಲ್ಲ, ಅದ್ರ ಕೆಳಗಡೆ ಇರತಕ್ಕಂಥದ್ದು ಶಕ್ತಿ. ಆದ್ರೆ ಕಬ್ಬಿಣದ ಚೂರುಗಳು ಆ ಶಕ್ತಿಯನ್ನ ತೋರಿಸ್ತಾ ಇದೆ, ಪ್ರತಿಬಿಂಬಿಸ್ತಾ ಇದೆ ಅಷ್ಟೇನೆ. ಅದರಂತೆಯೇ ಕೇಂದ್ರದ ಸುತ್ತಲೂ ಕೆಲಸ ಮಾಡುವ ಕೇಂದ್ರದಿಂದ ನಿಯಂತ್ರಿಸಲ್ಪಡುವ ಶಕ್ತಿಗಳನ್ನು ಅಭಿವ್ಯಕ್ತಿಗೊಳಿಸಲು ಮೀನದ ತತ್ತಿಗಳ ಉದಾಹರಣೆಯನ್ನು ಕೊಡಲಾಗಿದೆ. ಸೊ ಇಲ್ಲಿ ಕೇಂದ್ರ ಅಂದ್ರೆ ಮ್ಯಾಗ್ನೆಟ್, ಮೀನಿನ ತತ್ತಿಗಳು ಅಂತಂದ್ರೆ ಅಯನ್ ಫೈಲಿಂಗ್ಸ್. ಸೊ ಕೇಂದ್ರದಿಂದ ಶಕ್ತಿ ಹರಿತಾ ಇದೆ ಆ ಗುಪ್ತ ಚಲನದಿಂದ, ಆದ್ರೆ ಶಕ್ತಿ ಹರಿತಾ ಇರ್ಬೇಕಾದ್ರೆ ಆ ತತ್ತಿಗಳು ಒಂದು ನಿರ್ದಿಷ್ಟವಾದಂತ ರೀತಿಯಲ್ಲಿ ಅದನ್ನು ತೋರಿಸುತ್ತೆ ಅಷ್ಟೇ. ಆದ್ರೆ ಮೇಲಿನ ತತ್ತಿಗಳೇ ಸ್ವಯಂವಾಗಿ ಶಕ್ತಿ ಪಡ್ಕೊಂಡಿಲ್ಲ, ಅದಕ್ಕೆ ಶಕ್ತಿ ಬರ್ತಾ ಇರತಕ್ಕಂಥದ್ದು ಆ ಸುಪ್ತ ಚಲನೆಯಿಂದ, ಕೇಂದ್ರದ ಸುತ್ತ ಇರತಕ್ಕಂಥ ಸುಪ್ತ ಚಲನೆಯಿಂದ. ಹೀಗೆ ಇದರ ಪರಿಣಾಮವಾಗಿ ಸೂರ್ಯಮಂಡಲವು ವಿಶ್ವದೊಳಗಿನ ಬೇರೆ ಪ್ರತಿಯೊಂದು ವಸ್ತುವು ಪರಿಪೂರ್ಣವಾಗಿದೆ. ಯಾವುದರ ಪರಿಣಾಮವಾಗಿ? ಆ ಶಕ್ತಿ ಏನು ಹರಿತಾ ಇದೆಯಲ್ಲ ಅದರಿಂದ, ಅದರ ಪರಿಣಾಮವಾಗಿ ಎಲ್ಲವೂ ಕೂಡ ಪರಿಪೂರ್ಣವಾಗಿದೆ. ಆದರೆ ಅದು ಬೇರೆ ವಿಷಯವಾದ್ದರಿಂದ ಅದನ್ನು ನಾನಿಲ್ಲಿ ಚರ್ಚಿಸುವುದಿಲ್ಲ. ಸಮಯ ದೊರೆತರೆ ಮತ್ತೊಂದು ಕಡೆಗೆ ನಿರೂಪಿಸುವನು. ಉಳಿದೆಲ್ಲವಕ್ಕಿಂತ ದೊಡ್ಡದಾದ ಮತ್ತು ಹೆಚ್ಚು ಪ್ರಕಾಶಮಾನವಾದಂಥ ಒಂದು ಜೀವಕೋಶವಿದೆ. ಸೊ ಎಷ್ಟೊಂದು ತತ್ತಿಗಳಿದೆ, ಎಷ್ಟೊಂದು ಮೀನಿನ ಮೊಟ್ಟೆಗಳಿದೆ, ಅದರಲ್ಲಿ ಒಂದು ಮಾತ್ರ ಎಲ್ಲದಕ್ಕಿಂತ ದೊಡ್ಡದಾಗಿದೆ, ಹೆಚ್ಚು ಪ್ರಕಾಶಮಾನವಾಗಿದೆ. ಇದನ್ನು ನೀವು ಪ್ರಧಾನ ಕೋಶವೆಂದು ಹೇಳಬಹುದು, ಅಂದ್ರೆ ಮಾಸ್ಟರ್ ಸೆಲ್. ಪ್ರಧಾನ ಕೋಶ ಅಂತಂದ್ರೆ ಮಾಸ್ಟರ್ ಸೆಲ್ ಎಂದು ಹೇಳಬಹುದು. ಪ್ರಧಾನ ಕೋಶವು ನಾವು ವಾಸಿಸುತ್ತಿರುವ ಜಗತ್ತಿಗೆ ನೇರವಾಗಿ ಸಂಬಂಧಪಟ್ಟಿದ್ದು, ಅದನ್ನು ನಿಯಂತ್ರಿಸುವುದು. ಸೊ ನಾವಿರ್ತಕ್ಕಂಥ ಜಗತ್ತಿದೆಯಲ್ಲ ಅದು ಪ್ರಧಾನ ಕೋಶಕ್ಕೆ ಸಂಬಂಧಪಟ್ಟಂತ ಜಗತ್ತು, ನಾವು ವಾಸವಾಗಿರ್ತಕ್ಕಂಥ ಜಗತ್ತು. ಅಲ್ಲದೆ ಇದೇ ಕಾರಣದಿಂದಾಗಿ ಈ ಜಗತ್ತಿನಲ್ಲಿ ನಮಗೆ ಕಾಣಬರುವಂತಹ ವಿಭೂತಿಗಳು ಬೇರೆ ಯಾವ ಲೋಕದಲ್ಲಿಯೂ ಕಂಡುಬರುವುದಿಲ್ಲ. ಸೊ ಈ ಜಗತ್ತರು ಯಾಕೆಂತಂದ್ರೆ ಪ್ರಧಾನ ಕೋಶದಲ್ಲಿ ಇರತಕ್ಕಂಥ ಜಗತ್ತಿನಲ್ಲಿ ಬರ್ತಕ್ಕಂಥ ವಿಭೂತಿಗಳು ಬೇರೆ ಯಾವುದೇ ಜಗತ್ತಿನಲ್ಲಿ ಕಾಣಸಿಗುವುದಿಲ್ಲ. ನಾವು ಅರ್ಥಾತ್ ನಮ್ಮ ಜಗತ್ತು ಪ್ರಧಾನ ಕೋಶದೊಂದಿಗೆ ಸಂಬಂಧಪಟ್ಟಿರುವುದರಿಂದ ಅದರ ಶಕ್ತಿಗಳೇ ಬಹುಮಟ್ಟಿಗೆ ನಮ್ಮಲ್ಲಿಯೂ ಇರುವುವು. ಪ್ರಧಾನ ಕೋಶದಲ್ಲಿ ಏನ್ ಶಕ್ತಿ ಇದೆಯಲ್ಲ ಅದೇ ಶಕ್ತಿನ ನಾವು ಪಡ್ಕೊಂಡ್ ಬಂದಿದ್ದೀವಿ. ಈಗ ಅದೇ ಶಕ್ತಿನ ಉಪಯೋಗಿಸ್ಕೊಂಡು ನಾವು ಕೇಂದ್ರಕ್ಕೆ ವಾಪಸ್ ಹೋಗ್ಬೇಕು. ಇದೇ ನಮ್ಮ ಕೆಲಸ, ಸರಿನಾ? ಈಗ ಪ್ರಧಾನ ಕೋಶದಲ್ಲಿ ನಾವು ಇರೋದ್ರಿಂದ ನಾವು ಆ ಶಕ್ತಿನ ಉಪಯೋಗಿಸ್ಕೊಂಡು ಕೇಂದ್ರಕ್ಕೆ ಹೋಗ್ಬೋದು. ಉಳಿದ ಜಗತ್ತಿನಲ್ಲಿ ಇರ್ತಕ್ಕಂಥವರೆಲ್ಲ ಕೂಡ ಪ್ರಧಾನ ಕೋಶದಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರು ಎಷ್ಟೇ ಆಧ್ಯಾತ್ಮಿಕ ಪ್ರಯತ್ನ ಪಟ್ಟರು ಕೂಡ ಅವ್ರ ಕಡೆಗೆ ನಮ್ಮ ಜಗತ್ತಿಗೆ ಬಂದು ಇಲ್ಲಿ ಹುಟ್ಟಿ ತದನಂತರ ಹೋಗ್ಬೇಕಾಗ ಕೇಂದ್ರಕ್ಕೆ. ಅವ್ರು ನೇರವಾಗಿ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅರ್ಥ ಆಗ್ತಿದೆಯಾ? ಅಂದ್ರೆ ನಾವು ಎಷ್ಟು ಅದೃಷ್ಟವಂತರು ಅಂತ ನೋಡ್ರಿ. ಪ್ರಧಾನ ಕೋಶದಲ್ಲಿ ಹುಟ್ಟಿದೀವಿ, ಪ್ರಧಾನ ಕೋಶದಿಂದ ಬಂದಿರತಕ್ಕಂಥ ಜಗತ್ತಿನಲ್ಲಿ ಹುಟ್ಟಿದೀವಿ, ಆ ಜಗತ್ತಿನಲ್ಲಿ ಭೂಮಂಡಲದಲ್ಲಿ ಹುಟ್ಟಿದೀವಿ, ಈ ಭೂಮಂಡಲದಲ್ಲಿ ಭಾರತದಲ್ಲಿ ಹುಟ್ಟಿದೀವಿ, ಭಾರತದಲ್ಲಿ ಆಧ್ಯಾತ್ಮಿಕ ಪ್ರವಾಹ ಹರಿತಿರ್ತಕ್ಕಂಥ ಸಮಯದಲ್ಲಿ ಹುಟ್ಟಿದೀವಿ, ಮನುಷ್ಯ ಜನ್ಮ ತಗೊಂಡು ಹುಟ್ಟಿದೀವಿ. ಇಷ್ಟೆಲ್ಲ ನಮ್ಮ ಕಡೆಗಿದೆ, ಫೇವರ್ ಆಗಿದೆ. ಆದ್ರೆ ಇಷ್ಟೆಲ್ಲವನ್ನೂ ಪಡ್ಕೊಂಡು ನಾವು ಮಾಡ್ಕೋಬೇಕಾಗಿರೋ ಕೆಲಸ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಪ್ರಾಯಶಃ ನಮಗಿಂತ ಅದೃಷ್ಟಹೀನರು ಯಾರೂ ಇರಲ್ಲ ಅಲ್ವಾ? ಇಷ್ಟೆಲ್ಲ ಬಂದಿದೆ ನಿಮ್ಗೆ, ಪ್ರಧಾನ ಕೋಶದಲ್ಲಿ ಇದ್ದೀರಾ, ಪ್ರಧಾನ ಕೋಶದ ಶಕ್ತಿಯನ್ನು ಪಡ್ಕೊಂಡಿದ್ದೀರಾ, ಪ್ರಧಾನ ಕೋಶದಿಂದ ಉತ್ಪತ್ತಿಯಾದಂಥ ಜಗತ್ತಿನಲ್ಲಿದ್ದೀರಾ, ಆ ಜಗತ್ತಿನಲ್ಲಿ ನೀವು ಭೂಮಂಡಲದಲ್ಲಿ ಇದ್ದೀರಾ, ಭೂಮಂಡಲದಲ್ಲಿ ಭಾರತದಲ್ಲಿ ಹುಟ್ಟಿದ್ದೀರಾ, ಮನುಷ್ಯರಾಗಿ ಹುಟ್ಟಿದ್ದೀರಾ, ಮನುಷ್ಯರಾಗಿ ಹುಟ್ಟಿರೋದಲ್ದಿರ ಆಧ್ಯಾತ್ಮಿಕ ಪ್ರಭಾವ ಹರಿತಾ ಇರತಕ್ಕಂಥ ಒಂದು ಸಮಯದಲ್ಲಿ ಹುಟ್ಟಿದಾರ. ಅಂಡ್ ಆಧ್ಯಾತ್ಮಿಕ ಗುರು ಇದ್ದಾರೆ, ಆಧ್ಯಾತ್ಮಿಕ ತರಬೇತಿಯ ಒಂದು ಮಾದರಿ ಇದೆ. ಎಲ್ಲವೂ ಪಡ್ಕೊಂಡು ನಾವು ಇದರಿಂದ ನಾವು ನಮ್ಮ ಗುರಿಯನ್ನು ತಲುಪಲಿಲ್ಲ ಅಂತಂದ್ರೆ ಇದಕ್ಕಿಂತ ಹೆಚ್ಚು ಏನಂತೀರ ಫೇವರಬಲ್ ಸಿಚುಯೇಷನ್ಸ್, ಪ್ರತಿಕೂಲ, ಅದಕ್ಕೆ ಉಲ್ಟಾ ಏನು ಅನುಕೂಲವಾದಂತ ಸ್ಥಿತಿ ಮತ್ತೊಂದು ಇಲ್ಲ. ಶೋಚನೀಯವಾದ ಸ್ಥಿತಿ, ಶೋಚನೀಯ ಅಲ್ರಿ, ಅನುಕೂಲವಾದಂತ ಸ್ಥಿತಿ. ಶೋಚನೀಯ ಯಾಕ್ರಿ? ಇಂಡಿಯಾದಲ್ಲಿ ಹುಟ್ಟಿದಕ್ಕೆ ಶೋಚನೆ ಯಾಕ್ರಿ? ಅನುಕೂಲವಾದಂತ ಸ್ಥಿತಿ.
ಇದಕ್ಕಿಂತ ಅನುಕೂಲವಾದಂಥ ಸ್ಥಿತಿ ಮತ್ತೊಂದು ಇಲ್ಲ. ಈಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀವು ಹೇಳ್ದಂಗೆ ಶೋಚನೆ ಪಡಬೇಕಾಗ್ತದೆ, ಶೋಚನೀಯವಾದಂಥ ಸ್ಥಿತಿ ಅಂತ ಅನ್ಕೋಬೇಕಾಗ್ತದೆ. ಸರಿ ಸರಿ. ಸೃಷ್ಟಿ ರಚನೆಯ ಕುರಿತಾದ ನಿಜಾಂಶವನ್ನು ಕೂಡ ನಾನೀಗ ಹೇಳಿಬಿಡುವೆನು. ಜಗತ್ತು ಹುಟ್ಟುವ ಮುಂಚೆ ಕೇಂದ್ರದ ಸಮೀಪದಲ್ಲಿ ಅವ್ಯಕ್ತ ಗತಿ ಇದ್ದು ಅದರಲ್ಲಿ ಮತ್ತು ಅದರ ಹತ್ತಿರವು ಕ್ಷೋಭ ಬಿದ್ದಿತು. ಅದನ್ನು ನೀವು ಚಲನವೆಂದಾಗಲಿ ಕಂಪನವೆಂದಾಗಲಿ ಶಕ್ತಿಯೆಂದಾಗಲಿ ನಿಮ್ಮ ತಿಳುವಳಿಕೆಗಾಗಿ ಏನಾದರೂ ಕರೆಯಬಹುದು. ಸರಿ. ಸೊ ಕೇಂದ್ರ ಇತ್ತು, ಕೇಂದ್ರದ ಸುತ್ತ ಸುಪ್ತ ಚಲನೆ ಇತ್ತು. ಆ ಸುಪ್ತ ಚಲನೆಯಲ್ಲಿ ಕ್ಷೋಭ ಉಂಟಾಯಿತು. ಕ್ಷೋಭ ಉಂಟಾದ್ಮೇಲೆ ಸೃಷ್ಟಿ ರಚನೆ ಆಯಿತು. ಅದು ಕ್ಷೋಭ ಇದೆಯಲ್ಲ, ಅದು ಸೃಷ್ಟಿ ರಚನೆ ಹಾಗೂ ಅದಕ್ಕೆ ಬೇಕಾಗುವ ಇತರ ಸಾಮಗ್ರಿಯ ಮೂಲ ಕಾರಣವಾಗಿದ್ದಿತು. ಯಾವುದು? ಆ ಕ್ಷೋಭ. ಸೃಷ್ಟಿ ರಚನೆಯ ಕಾಲವು ಸಮೀಪವಾದಾಗ ಅವ್ಯಕ್ತ ಚಲನದಲ್ಲಿದ್ದ ಸುಪ್ತ ಕಲ್ಪನೆಯು ಪರಿಪಕ್ವವಾಗಿ ಇಡೀ ಚಲನೆಯನ್ನು ಮತಿಸಿದಾಗ ಒಂದು ಶಕ್ತಿಯು ಹುಟ್ಟುಕೊಂಡು ಹೊರಹೊಮ್ಮಿತು. ನೋಡಿ, ಸೃಷ್ಟಿ ಹಾಗಾಗತ್ತೆ ಅಂತ ಹೇಳ್ತಿದ್ದಾರೆ. ಕ್ಷೋಭಕ್ಕೆ ಕಾರಣ ಏನು ಅಂತ ಯಾರಾದ್ರೂ ಕೇಳಿದ್ರೆ, ಸೃಷ್ಟಿ ರಚನೆಯ ಕಾಲವು ಸಮೀಪವಾದಾಗ ಅವ್ಯಕ್ತ ಚಲನೆಯಲ್ಲಿದ್ದ ಸುಪ್ತ ಕಲ್ಪನೆಯು, ಇಲ್ಲಿ ಕಲ್ಪನೆ ಅಂತ ಹೇಳ್ತಾರೆ, ಇಲ್ಲಿ ಕಲ್ಪನೆ ಅಲ್ಲ ಅದು ಆಕ್ಚುಲಿ ಸುಪ್ತ ಇಚ್ಛಾಶಕ್ತಿ, ಅದು ಡಾರ್ಮೆಂಟ್ ವಿಲ್. ಅದನ್ನ ಇಲ್ಲಿ ಕಲ್ಪನೆ ಅಂತ ಮಾಡ್ಬಿಟ್ಟಿದ್ದಾರೆ. ಡಾರ್ಮೆಂಟ್ ಇಮ್ಯಾಜಿನೇಷನ್ ಅಲ್ಲ, ಡಾರ್ಮೆಂಟ್ ವಿಲ್ ಆಫ್ ಗಾಡ್. ಅದು ನೋಡಿ ಟ್ರಾನ್ಸ್ಲೇಷನ್ ಅಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ. ಡಾರ್ಮೆಂಟ್ ವಿಲ್ ಆಫ್ ಗಾಡ್, ಸುಪ್ತವಾಗಿರ್ತಕ್ಕಂಥ ಭಗವಂತನ ಇಚ್ಛಾಶಕ್ತಿ, ಅದು ಪರಿಪಕ್ವಗೊಂಡು ಇಡೀ ಚಲನೆಯನ್ನು ಮತಿಸಿದಾಗ ಶಕ್ತಿಯು ಹುಟ್ಟುಕೊಂಡು ಹೊರಹೊಮ್ಮಿತು. ಸೊ ಡಾರ್ಮೆಂಟ್ ವಿಲ್ ಆಫ್ ಗಾಡ್, ಅದು ಕರೆಕ್ಟ್. ಅದು ಇಲ್ಲಿ ಇವರು ಅದನ್ನು ಕಲ್ಪನೆ ಅಂತ ಮಾಡ್ಬಿಟ್ಟಿದ್ದಾರೆ. ಸೊ ವೆನ್ ದ ಟೈಮ್ ಫಾರ್ ಕ್ರಿಯೇಷನ್ ಕೇಮ್, the idea which lay hidden and sleeping in the latent motion matured and churned out the whole motion and created a force or power which rushed out. ಸೊ ಆ ಡಾರ್ಮೆಂಟ್ ವಿಲ್ ಇಂದ ಅದೇನಾಗುತ್ತೆ, ಅಲ್ಲಿ ಇರ್ತಕ್ಕಂಥ ಸುಪ್ತ ಶಕ್ತಿ ಅದು ಒಂದು ಹಂತದ ಪ್ರೌಢಾವಸ್ಥೆಗೆ ಬರುತ್ತೆ. ಅದರಿಂದ ಒಂದು ಮಥನ ಆಗುತ್ತೆ, ಅದರಿಂದ ನಿಮಗೆ ಶಕ್ತಿ ಬರುತ್ತೆ, ಹೊರಗಡೆ ಬರುತ್ತೆ. ಧಕ್ಕೆಗಳು ಮೇಲೆ ವರ್ಣಿಸಲಾದ ಜೀವಕೋಶಗಳ ಅಥವಾ ಮೊಟ್ಟೆಯಂತಹ ವಸ್ತುಗಳ ರೂಪದಲ್ಲಿ ಶಕ್ತಿಯನ್ನು ಘನೀಕರಿಸಿದವು. ದ ಜರ್ಕ್ಸ್, ಅದೇನು ಈ ಫಾರ್ ಎಕ್ಸಾಂಪಲ್ ವೆರಿ ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ನಿಮಗೆ ಇಲ್ಲಿ ಜರ್ಕ್ ಅಂತಂದ್ರೆ ನಿಮಗೆ ಮೊಸರು ತಗೊಂಡು ಕಡೀರಪ್ಪ, ಅದು ಎಲ್ಲದಕ್ಕಿಂತ ತುಂಬಾ ಸಿಂಪಲ್ ಎಕ್ಸಾಂಪಲ್ ಆಯ್ತಾ. ಈಗ ಮೊಸರು ಮಾಡಬೇಕು ಅಂತ ನಿಮಗೆ ಇದು ಬೆಣ್ಣೆ ತೆಗಿಬೇಕು ಮೊಸರಿಂದ ಅಂತ ನಿಮ್ಮ ಮನಸ್ಸಿನಲ್ಲಿ ಐಡಿಯಾ ಮೆಚೂರ್ ಆಯ್ತು. ಬೆಣ್ಣೆ ತೆಗಿಬೇಕು ಅಂತ ಅನ್ಕೊಂಡಿದ್ರಿ, ಆದ್ರೆ ಅದಕ್ಕೆ ಸಮಯ ಬಂದಿಲ್ಲದೆ ಇದ್ರೆ ಐಡಿಯಾ ಏನೋ ಇದೆ, ಆದ್ರೆ ಬೆಣ್ಣೆ ಅಂತೂ ಇನ್ನೂ ಆಗಲ್ಲ. ಯಾವಾಗ ಬೆಣ್ಣೆ ಆಗುತ್ತೆ? ಆ ಐಡಿಯಾ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಐಡಿಯಾ ಮೆಚೂರ್ ಆದಾಗ ಈಗ ನಾವು ಅದನ್ನ ಮಾಡಬೇಕು ಅಂತ ಇಚ್ಛೆ ಮಾಡ್ಕೊಳ್ತೀವಿ. ಇಚ್ಛೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಮೊಸರು ತಗೊಂಡು ಕಡ್ಗೋಲನ್ನು ಹಾಕಿ ಕಡಿಲಿಕ್ಕೆ ಶುರು ಮಾಡ್ತೀವಿ. ಕರೆಕ್ಟಾ? ಈಗ ಕಡ್ಗೋಲ್ ಹಾಕಿ ಈಗ ಒಂದು ಕೆಲಸ ಮಾಡ್ರಿ, ಕಡ್ಗೋಲಲ್ಲಿ ಆ ಶಾರ್ಪ್ ಎಡ್ಜಸ್ ಇರುತ್ತಲ್ವಾ, ಕಡ್ಗೋಲಲ್ಲಿ ಆ ಶಾರ್ಪ್ ಎಡ್ಜಸ್ ಇಲ್ದಾರೆ ಬರೀ ಕೋಲ್ ಹಾಕಿ ಹಿಂಗೆ ಮಾಡ್ತಾ ಹೋಗ್ರಿ, ಏನಾರ ಬೆಣ್ಣೆ ಬರುತ್ತಾ ನೋಡ್ರಿ? ಬೆಣ್ಣೆ ಬರಲ್ವಲ್ವಾ? ನೀವು ಕಡ್ಗೋಲ್ ಹಾಕಿ ಆ ಶಾರ್ಪ್ ಎಡ್ಜಸ್ ಇದ್ರೆ ಮಾತ್ರ ಬೆಣ್ಣೆ ಬರುತ್ತೆ. ನೀವು ಸುಮ್ಮನೆ ಒಂದು ಕೋಲ್ ಹಾಕಿ ಸುಮ್ಮನೆ ಮಾಡ್ತಾ ಇದ್ರೆ, ಕಡಿತಾ ಇದ್ರೆ ಬೆಣ್ಣೆ ಬರಲ್ಲ ಅಲ್ವಾ? ಸೊ ಅದೇ ತರನೇ ಆ ಡಾರ್ಮೆಂಟ್ ವಿಲ್ ಏನ್ ಮಾಡುತ್ತೆ, ಹಾಗೆ ಕಡ್ಗೋಲ್ ಹಿಂಗ್ ಮಾಡುತ್ತಲ್ವಾ, ಜರ್ಕ್ ಕ್ರಿಯೇಟ್ ಮಾಡುತ್ತೆ. ಆ ಜರ್ಕ್ ಕ್ರಿಯೇಟ್ ಆದಾಗ ಹಾಗೆ ಮೊಸರಿನಲ್ಲಿ ಇರ್ತಕ್ಕಂಥ ಬೆಣ್ಣೆ ಘನಿ ರೂಪಕ್ಕೆ ಬರುತ್ತೋ, ಸಾಲಿಡಿಫೈ ಆಗುತ್ತೆ ಬೆಣ್ಣೆ. ಮೊದಲು ಬೆಣ್ಣೆಯ ತುಣುಕುಗಳು ಕಾಣುತ್ತೆ, ಕಾಲಕ್ರಮೇಣದಲ್ಲಿ ಆ ಬೆಣ್ಣೆ ಎಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಇದು ಅದೇ ತರನೇ ಅದು ಮತಿಸ್ಲಿಕ್ಕೆ ಶುರು ಆದಾಗ ನಿಮ್ಗೆ ಆ ಧಕ್ಕೆಗಳು ಬರುತ್ತೆ, ಜರ್ಕ್ ಆಗುತ್ತೆ. ಆ ಜರ್ಕ್ ಏನ್ ಮಾಡುತ್ತೆ, ಆ ಶಕ್ತಿಯನ್ನ ಒಂದು ಘನಿ ರೂಪಕ್ಕೆ ತರುತ್ತೆ. ಪ್ರಧಾನ ಕೋಶವು ಮೊದಲನೆಯ ಧಕ್ಕೆಯ ಪರಿಣಾಮವಾಗಿರುವುದರಿಂದ ಅದರಲ್ಲಿ ಎಲ್ಲ ಶಕ್ತಿಗಳ ಕೇಂದ್ರೀಕರಣವು ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ. ಅದು ಉಳಿದವಕ್ಕಿಂತ ದೊಡ್ಡದು ಮತ್ತು ಹೆಚ್ಚು ಪ್ರಕಾಶಮಾನವೂ ಆಗಿರುವುದು ಉಳಿದ ಮೊಟ್ಟೆಗಳು ಪ್ರವಹಿಸುವ ಶಕ್ತಿಯ ಘನೀಕರಣದಿಂದ ಉಂಟಾಗಿವೆ. ಸೊ ಮೊದಲನೇ ಜರ್ಕ್ ಇದೆಯಲ್ಲ, ಆ ಮೊದಲನೇ ಜರ್ಕಿಂದ ಈಗ ಕಡ್ಗೋಲು ತಗೊಂಡು ಮೊದಲನೇ ಸತಿ ಹಿಂಗೆ ಮಾಡ್ತೀರ ನೀವು, ಅದರಿಂದ ಬರ್ತಕ್ಕಂಥ ಬೆಣ್ಣೆ ಅತ್ಯಂತ ಹೆಚ್ಚು ಪ್ರಕಾಶಮಾನವಾಗಿದೆ. ಆಮೇಲೆ ಬರ್ತಕ್ಕಂಥ ಬೆಣ್ಣೆಗಳು ಕಡಿಮೆ ಘನೀಭೂತವಾಗಿರುತ್ತೆ ಮತ್ತು ಕಡಿಮೆ ಪ್ರಕಾಶಮಾನವುಳ್ಳದ್ದಾಗಿರುತ್ತೆ. ಸೊ ಈ ಬೆಣ್ಣೆ ಎಕ್ಸಾಂಪಲ್ ತಗೊಂಡ್ರೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ.
ಆಯ್ತಾ. ಕಡ್ಗೋಲು ಹಾಕಿ ನೀವು ಕಡಿತೀರಲ್ವಾ, ಸೊ ಕಡ್ಗೋಲು ಹಾಕಿ ಕಡ್ದಾಗ ಬೆಣ್ಣೆ ಈಗ ಘನೀಭೂತಕ್ಕೆ ಬರ್ತಾ ಇದೆ. ಆ ಬಟರ್ ಇದೆಯಲ್ಲ, ಇಟ್ ಈಸ್ ಟೇಕಿಂಗ್ ಎ ಸಾಲಿಡ್ ಫಾರ್ಮ್. ಹಾಗಾದ್ರೆ ಬಟರ್ ಮುಂಚೆ ಇರಲಿಲ್ಲ ಅಂತಲ್ಲ, ಬಟರ್ ಮುಂಚೆ ಇತ್ತು, ಅದು ಬೇರೆ ಒಂದು ರೀತಿಯಲ್ಲಿ ಇತ್ತು. ಅದು ಎಣ್ಣೆ ಪದಾರ್ಥ ಆಗಿ ಎಲ್ಲ ಕಡೆ ಹರಡ್ಕೊಂಡಿತ್ತು. ಯಾವಾಗ ನೀವು ಅದನ್ನು ಕಡಿತೀರೋ ಅದೆಲ್ಲ ಒಂದು ಕಡೆ ಬಂದು ಒಂದು ಸಾಲಿಡ್ ಫಾರ್ಮ್ ತಗೊಳ್ಳಿಕ್ಕೆ ಶುರು ಮಾಡುತ್ತೆ. ಇದು ಅದೇ ಥರನೇ ಆಗೋದಿಲ್ಲ, ಸರಿನಾ? ಸೊ ಮೊದಲ ಜರಕೆ ಏನಿದೆ, ಮೊದಲ ಟೈಮ್ ನಾವು ಕಡ್ದಾಗ ಅದರಿಂದ ಬರ್ತಕ್ಕಂಥದ್ದು ನಮ್ಮ ಈ ಒಂದು ಜೀವಕೋಶ, ಪ್ರಧಾನ ಜೀವಕೋಶ. ನಾವು ಆ ಜಗತ್ತಿನಿಂದ ಬಂದಿದ್ದೀವಿ. ಈ ಪ್ರಧಾನ ಜೀವಕೋಶದಲ್ಲಿ ಏನಾಗಿದೆ, ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿ ಇದೆ, ಜೊತೆಗೆ ಹೆಚ್ಚಿನ ಪ್ರಕಾಶ ಮತ್ತು ದೊಡ್ಡದಾಗಿದೆ. ಉಳಿದ ಮೊಟ್ಟೆಗಳೇನಿದೆಯಲ್ಲ, ಮೊದಲು ಜರಕ ಆಗೋಯ್ತು. ಮೊದಲು ಜರಕ ಆದಾಗ ಪ್ರಧಾನ ಜೀವಕೋಶ ಬಂದ್ಬಿಡ್ತು. ಅದಾದ್ಮೇಲೆ ಏನು ಶಕ್ತಿಗಳು ಹರಿತಾ ಹೋಗುತ್ತೆ, ಅಷ್ಟೊಂದು ಶಕ್ತಿ ಇರಲ್ಲ ಅದಕ್ಕೆ. ಅದರಿಂದ ಬರ್ತಕ್ಕಂಥ ಜಗತ್ತುಗಳು. ಸೊ ಹಾಗಾಗಿ ಹೆಚ್ಚು ಪ್ರಕಾಶಮಾನವಾಗಿರಲ್ಲ, ದೊಡ್ಡದಾಗಿರಲ್ಲ. ಇದಕ್ಕೊಂದು ಇನ್ನೊಂದು ಎಕ್ಸಾಂಪಲ್ ಕೊಡೋದಾಯ್ತು ಅಂತಂದ್ರೆ ಫ್ಲವರ್ ಪಾಟ್. ಫ್ಲವರ್ ಪಾಟ್ ನೀವು ತಗೊಂಡು ಹಚ್ಚಿದಾಗ ಮಧ್ಯದಿಂದ ಬರ್ತಕ್ಕಂಥ ಜೆಟ್ ಇದೆಯಲ್ಲ, ಅದು ಪ್ರಧಾನ ಜೀವಕೋಶ ಅಂತ ಇಟ್ಕೊಳ್ರಿ. ಆ ಸೈಡಿಂದ ಬರುತ್ತಲ್ವ ಬೇರೆ ಬೇರೆ ಅಗ್ನಿಪುಂಜಗಳು, ಅದು ಫ್ಲವರ್ ಪಾಟಿಂದನೇ ಬರ್ತಾ ಇದೆ. ಬಟ್ ಆದ್ರೆ ಅದಕ್ಕೆ ಅಷ್ಟು ಶಕ್ತಿ ತುಂಬಿರಲ್ಲ. ಮಧ್ಯದಲ್ಲಿ ಬರ್ತಕ್ಕಂಥ ಜೆಟ್ ಅಷ್ಟೇ ಮೇಲಕ್ಕೆ ಹೋಗುತ್ತೆ, ಅದರಲ್ಲಿ ಹೆಚ್ಚು ಶಕ್ತಿ ಇರುತ್ತೆ. ಉಳಿದಂತ ಏನು ಜೆಟ್ ಇರುತ್ತೆ ಅದು ಅಷ್ಟೊಂದು ಶಕ್ತಿ ಇರಲ್ಲ, ಅಷ್ಟೊಂದು ಪ್ರಕಾಶಮಾನವೂ ಇರಲ್ಲ. ಇವಾಗ ಏನೇ ದೀಪಾವಳಿ ಹಬ್ಬ ಬರ್ತಿದೆ, ಎಲ್ಲರೂ ಫ್ಲವರ್ ಪಾಟ್ ಹೊಡಿರಿ, ಆಯ್ತಾ? ಇಲ್ಲ ಸರ್ ಇವಾಗೆಲ್ಲ ನಾವು ಪಟಾಕಿ ಹೊಡೆದು ಬಿಟ್ಬಿಟ್ಟಿದೀವಿ ಅಂತ ಹೇಳ್ಬೇಡ್ರಿ. ಫ್ಲವರ್ ಪಾಟ್ ಒಂದು 4 ಹಚ್ಚಿರಿ. ಫ್ಲವರ್ ಪಾಟ್ ಹಚ್ಚಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮಧ್ಯದಲ್ಲಿ ಬರ್ತಕ್ಕಂಥ ಜೆಟ್ ಇದೆಯಲ್ಲ, ಆ ಮಧ್ಯದ ಜೆಟ್ಟು ನಮ್ಮ ಪ್ರಧಾನ ಜೀವಕೋಶ. ನಾವು ಆ ಜಗತ್ತಿಗೆ ಸಂಬಂಧಪಟ್ಟಿದ್ದೀವಿ. ಅಕ್ಕಪಕ್ಕ ಬರ್ತಕ್ಕಂಥ ಜೆಟ್ ಇದೆಯಲ್ಲ, ಮಧ್ಯದ ಕೋಶ ಬಿಟ್ಟು ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಜೆಟ್ಸ್ ಇದೆಯಲ್ಲ, ಅದು ಹೆಚ್ಚು ಶಕ್ತಿ ಇರಲ್ಲ. ಆದ್ರೆ ಅದರಲ್ಲೂ ಅಗ್ನಿಪುಂಜ ಇರುತ್ತೆ, ಬಟ್ ಹೆಚ್ಚು ಮೇಲಕ್ಕೆ ಹೋಗಲ್ಲ, ಅಷ್ಟೊಂದು ಪ್ರಕಾಶಮಾನವಾಗಿರಲ್ಲ. ಮಧ್ಯದ ಜೆಟ್ ಇರುವಷ್ಟು ಪ್ರಕಾಶಮಾನವಾಗಿ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಜೆಟ್ಗಳಿರಲ್ಲ. ಅದು ಬೇರೆ ಜಗತ್ತುಗಳಿಗೆ ಅದು ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ ಬೇರೆ ಜಗತ್ತುಗಳನ್ನ ಸೃಷ್ಟಿ ಮತ್ತು ನಿಯಂತ್ರಣ ಮಾಡುತ್ತೆ. ಆದುದರಿಂದ ಅವು ಅಷ್ಟು ಶಕ್ತಿಯುತವೂ ಹೊಳಪು ಉಳ್ಳದು ಆಗಿಲ್ಲ. ನಾವು ಒಂದು ಮದ್ದಿನ ಕುಳ್ಳಿ ಅಂತಂದ್ರೆ ಫ್ಲವರ್ ಪಾಟ್ ಕುಳ್ಳಿಯ ಉದಾಹರಣೆಯನ್ನು ತೆಗೆದುಕೊಂಡರೆ ಈ ವಿಷಯವು ಚೆನ್ನಾಗಿ ತಿಳಿಯುವುದು. ಮುಖ್ಯ ಧಾರೆಯು ನೇರವಾಗಿ ತುಂಬಾ ರಭಸದಿಂದ ಬರುವುದು. ಉಳಿದ ಕಿಡಿಗಳಿಗೆ ಅಷ್ಟು ಬಲ ಇರುವುದಿಲ್ಲ. ಆದರೆ ಎಲ್ಲವೂ ಒಟ್ಟುಗೂಡಿ ಕಿಡಿಗಳ ತುಷಾರವೇ ಉಂಟಾಗಿದೆ. ಮಧ್ಯದ ಜೆಟ್ಟು ಮತ್ತು ಅಕ್ಕಪಕ್ಕದ ಜೆಟ್ ಎಲ್ಲವನ್ನೂ ನೋಡಿದಾಗ ಅದು ಕಿಡಿಗಳ ಒಂದು ತುಷಾರ, ಒಂದು ಕಿಡಿಗಳ ಒಂದು ಸಮೂಹ. ಆದರೆ ಮಧ್ಯದ ಜೆಟ್ನಲ್ಲಿ ಏನ್ ಬರುತ್ತಲ್ವಾ, ಮುಖ್ಯ ಧಾರೆ ಏನಿದೆ, ಅದರಲ್ಲಿರೋಷ್ಟು ಶಕ್ತಿ ಉಳಿದ ಧಾರೆಗಳಲ್ಲಿ ಇರಲ್ಲ. ಕೇಂದ್ರದ ಅಡಿಯಲ್ಲಿರುವ ವಸ್ತುವು ಜೀವನದ ಅಧಿಷ್ಠಾನವಾಗಿರುವಂತೆ ಮುಖ್ಯ ಕೋಶವಾದರೂ ಮೊಟ್ಟೆಗಳಂತ ವಸ್ತುಗಳೆಂದು ವರ್ಣಿಸಲಾದ ರೂಪವುಳ್ಳ ಪದಾರ್ಥಗಳ ಸಾರಸರಸ್ಸು ಆಗಿದೆ. ಸೊ ಇಲ್ಲಿ ಏನು ಇಂಗ್ಲಿಷ್ನಲ್ಲಿ ಬರೀತಾರೆ ಅಂದ್ರೆ, ದ ಮಾಸ್ಟರ್ ಸೆಲ್ ಈಸ್ ದ ಎಸೆನ್ಸ್ ಆಫ್ ದ ಥಿಂಗ್ಸ್ ಅಪಿಯರಿಂಗ್ ಇನ್ ದ ಫಾರ್ಮ್ ಡಿಸ್ಕ್ರೈಬ್ಡ್ ಆಸ್ ಎಗ್ ಲೈಕ್ ಥಿಂಗ್ಸ್. ಅದು ಮುಖ್ಯ ಧಾರೆಯಿಂದ ಬರಿತಿರತಕ್ಕಂಥದ್ರಿಂದ, ಕೇಂದ್ರದಿಂದ ನೇರವಾಗಿ ಬರ್ತಾ ಇರೋದ್ರಿಂದ, ಕೇಂದ್ರದ ಹತ್ತಿರದಿಂದ ನೇರವಾಗಿ ಬರ್ತಾ ಇರೋದ್ರಿಂದ ಅದರಲ್ಲಿ ಹೆಚ್ಚು ಕೇಂದ್ರದ ಶಕ್ತಿಯೇ ತುಂಬಿದೆ. ಉಳಿದ ಚಿಕ್ಕವುಗಳು ದೊಡ್ಡದರಲ್ಲಿಯೇ ಸಮಾವೇಶವಾಗಿದ್ದು ಮುಖ್ಯ ಕೋಶವೆಂದು ಕರೆಯಲಾದರೊಂದಿಗೆ ಸಂಬಂಧವನ್ನು ಪಟ್ಟಿದೆ. ಇಲ್ಲಿ ಇಂಗ್ಲಿಷ್ನಲ್ಲಿ ಹೇಳೋದು ಸ್ವಲ್ಪ ಸ್ಪಷ್ಟವಾಗಿದೆ. ಜಸ್ಟ್ ಆಸ್ ದ ಥಿಂಗ್ ಬಿಲೋ ದ ಸೆಂಟರ್ ಈಸ್ ದ ಸಬ್ಸ್ಟ್ರಾಟಮ್ ಆಫ್ ದ ಎಸೆನ್ಸ್ ಆಫ್ ದ ಲೈಫ್. ಕೇಂದ್ರದ ಕೆಳಗಡೆ ಏನಿದೆ, ಸಕಲ ಜೀವರಾಶಿಯ ಒಂದು ಸತ್ವ ಅಡಗಿದೆ. ಕೇಂದ್ರದ ಕೆಳಗಡೆ ಏನು ಅಡಗಿದೆ, ಸಕಲ ಜೀವರಾಶಿಯ ಸತ್ವ ಅಡಗಿರೋ ಹೇಗಿದೆ, ಅದೇ ತರನೇ ಈ ಪ್ರಧಾನ ಕೋಶದಲ್ಲಿ ಸಕಲ ಜೀವರಾಶಿಯ ಸಕಲ ಶಕ್ತಿಯ ಸತ್ವ ಅಡಗಿದೆ ಅಂತ ಬರೀತಾ ಇದ್ದಾರೆ. ಉಳಿದ ಸಣ್ಣ ಸಣ್ಣ ತತ್ತಿಗಳಿದೆಯಲ್ಲ, ದ ಸ್ಮಾಲರ್ ಒನ್ಸ್ ಆರ್ ವೌಂಡ್ ಅಪ್ ಇನ್ ದ ಲಾರ್ಜ್ ಒನ್ ಹ್ಯಾವಿಂಗ್ ಕನೆಕ್ಷನ್ ವಿತ್ ಇಟ್ ವಿಚ್ ಇಸ್ ಕಾಲ್ಡ್ ಎಸ್ ದ ಮಾಸ್ಟರ್ ಸೆಲ್. ಈ ಸಣ್ಣ ಸಣ್ಣ ಜಗತ್ತುಗಳಿದೆಯಲ್ಲ, ಸಣ್ಣ ಸಣ್ಣ ತತ್ತಿಗಳಿದೆಯಲ್ಲ, ಅದೆಲ್ಲ ಈ ಮುಖ್ಯ ಪ್ರಧಾನ ಕೋಶ ಇದೆಯಲ್ಲ ಅದರ ಜೊತೆಗೆ ಸಂಬಂಧವನ್ನು ಏರ್ಪಾಡು ಮಾಡಿಕೊಂಡಿದೆ. ಇದು ನೊರೆಗಳು ತೇಲಾಡುತ್ತಿರುವ ಸಾಗರದಲ್ಲಿ ಒಂದು ದೊಡ್ಡ ಹನಿಯಂತಿದೆ. ಯಾವುದು ಮಾಸ್ಟರ್ ಸೆಲ್ ಇದೆಯಲ್ಲ
ಅದು ನೊರೆಗಳು ಓಡಾಡ್ತಿರ್ತಕ್ಕಂಥದ್ರಲ್ಲಿ ಒಂದು ದೊಡ್ಡ ಹನಿ ಅಂತಿದೆ. ಅದು ಆ ದೊಡ್ಡ ಹನಿಯೊಂದಿಗೆ ಸಂಬಂಧಿಸಿದ ಸೃಷ್ಟಿಗಳ ಶಕ್ತಿಯ ಕೇಂದ್ರವಾಗಿದೆ. ಇನ್ ಅದರ್ ವರ್ಡ್ಸ್, ಇಟ್ಸ್ ದ ಪವರ್ ಹೌಸ್ ಆಫ್ ದ ವರ್ಲ್ಡ್ ಕನೆಕ್ಟೆಡ್ ವಿತ್ ದಿಸ್ ಬಿಗ್ ಡ್ರಾಪ್. ಬಿಗ್ ಡ್ರಾಪ್ ಅಂದ್ರೆ ಮಾಸ್ಟರ್ ಸೆಲ್. ಉಳಿದ ಏನ್ ಸೆಲ್ಸ್ ಎಲ್ಲ ಏನಿದೆ, ಉಳಿದ ತತ್ತಿಗಳೆಲ್ಲ ಏನಿದೆ, ಅದು ಈ ಮಾಸ್ಟರ್ ಸೆಲ್ಗೆ ಸಂಬಂಧವನ್ನು ಪಡ್ಕೊಂಡಿದೆ. ನಾ ಅದಕ್ಕೆ ಇದು ನೋಡಿ, ಇದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಂಗ್ಲಿಷ್ನಲ್ಲಿ. ಇಟ್ ಈಸ್ ಲೈಕ್ ದ ಕ್ರೀಮ್ ಚರ್ನ್ಡ್ ಔಟ್ ಬೈ ದ ಫಸ್ಟ್ ಮೋಷನ್. ಮೊದಲ ಒಂದು ಮೋಷನ್ ಏನಾಯ್ತು, ಮೊದಲ ಒಂದು ಕಡಿತ ಏನಾಯ್ತು, ಒಂದು ಕ್ರೀಮ್ ಬಂತು. ಅದಾದ್ಮೇಲೆ ಕ್ರೀಮ್ ಬಂತು, ಆದ್ರೆ ಅಷ್ಟು ಘನೀಭೂತ ಆಗಿರಲಿಲ್ಲ. ಇದನ್ನು ನಾನು ಬೆಣ್ಣೆ ಎಕ್ಸಾಂಪಲ್ ಅಲ್ಲಿ ಹೇಳಿದ್ದು. ಸರಿನಾ? ಅಂದ್ರೆ ಏನಾಗುತ್ತೆ, ಮೊದಲು ಮಾಸ್ಟರ್ ಸೆಲ್ ಬರುತ್ತೆ. ಮಾಸ್ಟರ್ ಸೆಲ್ ಅಲ್ಲಿ ಜೀವರಾಶಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿಗಳು ಅದರಲ್ಲಿ ಅಡಗಿದೆ. ಉಳಿದ ತತ್ತಿಗಳು ಏನ್ ಬರುತ್ತೆ ಅದಾದ್ಮೇಲೆ ಅದರಲ್ಲಿ ಅಷ್ಟೊಂದು ಶಕ್ತಿಗಳಿರಲ್ಲ. ಆದ್ರೆ ಆ ಎಲ್ಲ ತತ್ತಿಗಳು ಕೂಡ ಈ ಮಾಸ್ಟರ್ ಪ್ರಧಾನ ಕೋಶ ಇದೆಯಲ್ಲ, ಜೀವಕೋಶ ಇದೆಯಲ್ಲ, ಅದ್ರ ಜೊತೆಗೆ ಸಂಬಂಧವನ್ನ ಇಟ್ಕೊಂಡಿರುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಅದರ ಶಕ್ತಿಯು ಇತರ ಕೋಶಗಳಿಗೆ ಅನ್ವಯಿಸುವುದು. ಅಂದ್ರೆ ಆ ಮಾಸ್ಟರ್ ಸೆಲ್ ನಿಂದ ಬೇರೆ ಸೆಲ್ಗಳೆಲ್ಲ ಕೂಡ ಪವರ್ ಪಡ್ಕೊಳ್ಳುತ್ತೆ. ಇದು ಮೊದಲನೇ ಚಲನದಿಂದ ತೆಗೆದ ಕೆನೆಯಂತಿದೆ. ಮೊದಲನೇ ಚಲನದಿಂದ ಕಡಿದು ತೆಗೆದ ಕೆನೆಯಂತಿದೆ. ಮಹಾವಿಭೂತಿಯು ಈ ಲೋಕದಲ್ಲಿ ಯಾವಾಗಲೂ ವಾಸಿಸುತ್ತಿರುವುದನ್ನು ನೀವು ಕಾಣಬಹುದು. ಯಾವ ಲೋಕ? ಆ ಮಾಸ್ಟರ್ ಸೆಲ್ ಇದೆಯಲ್ಲ, ಆ ಮಾಸ್ಟರ್ ಸೆಲ್ ಇಂದ ಬರ್ತಕ್ಕಂಥ ಲೋಕ ಏನಿದೆಯಲ್ಲ, ಆ ಲೋಕದಲ್ಲೇ ಯಾವಾಗಲೂ ವಿಭೂತಿ ಪುರುಷ ವಾಸವಾಗದು. ಈ ಲೋಕದಲ್ಲಿ ಹುಟ್ಟಿದ ಋಷಿಗಳು ಎಷ್ಟೋ ಸಲ ಕೇಂದ್ರ ಮಂಡಲದಲ್ಲಿ ಸ್ಪಂದನ ರೂಪದಿಂದ ಬರುವ ಮೂಲ ಆಧಾರದ ನಿರ್ದೇಶನಗಳಂತೆ ಇತರ ಲೋಕಗಳನ್ನು ನಿಯಂತ್ರಿಸುವರು. ಅಂದ್ರೆ ನಮ್ಮ ಈ ಪ್ರಧಾನ ಕೋಶದಿಂದ ಬಂದಿರತಕ್ಕಂಥ ಲೋಕದಲ್ಲಿ ಇರತಕ್ಕಂಥ ಋಷಿ ಮುನಿಗಳು ಕೇಂದ್ರದಿಂದ ಏನ್ ನಿರ್ದೇಶನ ಬರ್ತಿದೆ ಅದನ್ನ ಗ್ರಹಿಸಿಕೊಂಡು ಅದರ ಪ್ರಕಾರ ಬೇರೆ ಲೋಕಗಳನ್ನ ನಿಯಂತ್ರಣ ಮಾಡ್ತಾರೆ. ಇದು ಅರ್ಥ ಆಯ್ತಾ? ಸೊ ಪ್ರಧಾನ ಕೋಶದಿಂದ ನಮ್ಮ ಜಗತ್ತು, ನಮ್ಮ ಈ ಲೋಕ ಸೃಷ್ಟಿಯಾಗಿದೆ. ಈ ಲೋಕದಲ್ಲಿ ಇರ್ತಕ್ಕಂಥ ವಿಭೂತಿ ಪುರುಷ ಏನ್ ಮಾಡ್ತಾರೆ, ಕೇಂದ್ರದಿಂದ ಬರ್ತಿರ್ತಕ್ಕಂಥ ಏನ್ ಆದೇಶಗಳಿದೆ ಅದನ್ನ ಗ್ರಹಿಸಿಕೊಂಡು ಇತರ ಋಷಿ ಮುನಿಗಳಿಗೆ ಅದನ್ನ ಕೊಡ್ತಾರೆ. ಇತರ ಋಷಿ ಮುನಿಗಳು ಏನ್ ಮಾಡ್ತಾರೆ, ಆ ಒಂದು ನಿರ್ದೇಶನ ಏನ್ ಬಂದಿದೆ ಕೇಂದ್ರದಿಂದ ಅದರ ಪ್ರಕಾರ ಬೇರೆ ಎಲ್ಲ ಲೋಕಗಳನ್ನ ಅವರು ನಿಯಂತ್ರಣ ಮಾಡ್ತಾರೆ. ಇಷ್ಟರ್ಥ ಆಯ್ತಾ? ಸರಿ, ಇಲ್ಲಿಗೆ ನಿಲ್ಲಿಸೋಣ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಸ್ವಲ್ಪ ಕಲ್ಪನೆ ಉಪಯೋಗಿಸ್ಬೇಕಾಗತ್ತೆ, ಸ್ವಲ್ಪ ಮನಸ್ಸು ಫ್ಲೆಕ್ಸಿಬಲ್ ಆಗಿರ್ಬೇಕಾಗತ್ತೆ. ಇದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಈ ಭಾಗನ. ಸೊ ಫ್ಲವರ್ ಪಾರ್ಟ್ ನೋಡ್ರಿ, ಈ ಸತಿ ಫ್ಲವರ್ ಪಾರ್ಟ್ ನೋಡ್ಕೊಂಡ್ಬಂದು ಹೇಳ್ರಿ ಹೆಂಗಿತ್ತು ಅಂತ. ಏನ್ ಅಬ್ಸರ್ವ್ ಮಾಡ್ಬೇಕು ಫ್ಲವರ್ ಪಾರ್ಟ್ ಹೊಡೆದ್ಮೇಲೆ ಅಂದ್ರೆ, ಮಧ್ಯದಿಂದ ಬರ್ತಕ್ಕಂಥ ಮುಖ್ಯಧಾರೆ ಎಷ್ಟು ರಭಸದಿಂದ ಎಷ್ಟು ಪ್ರಕಾಶಮಾನವಾಗಿ ಬರ್ತಾ ಇದೆ, ಅಕ್ಕಪಕ್ಕದಿಂದ ಬರ್ತಿರ್ತಕ್ಕಂಥ ಧಾರೆಗಳು ಅಷ್ಟು ರಭಸ ಇರಲ್ಲ, ಅಷ್ಟು ಪ್ರಕಾಶಮಾನವಾಗಿರಲ್ಲ. ಬಟ್ ಇವೆಲ್ಲವೂ ಕೂಡಿ, ಅಕ್ಕಪಕ್ಕದ ಧಾರೆಗಳು ಮುಖ್ಯ ಧಾರೆ ಎಲ್ಲವೂ ಕೂಡಿ ಒಂದು ಪ್ರಕಾಶದ ಪುಂಜವಾಗಿದೆ. ಸರಿ, ಹಾಗಾದ್ರೆ ಫ್ಲವರ್ ಪಾಟ್ ಹಚ್ಲಿಕ್ಕೆ ಮುಂಚೆ ಫ್ಲವರ್ ಪಾಟ್ ನಲ್ಲಿ ಅದೇನಾಗಿತ್ತು? ಫ್ಲವರ್ ಪಾಟಿಗೆ ನಾವು ಬೆಂಕಿ ಹಚ್ಚಿದ ಮೇಲೆ ಅದು ಫ್ಲವರ್ ಪಾಟ್ ತರ ಹೊರಗಡೆ ಬರುತ್ತೆ, ಅಗ್ನಿಪುಂಜಗಳು ಬರುತ್ತೆ. ಅಗ್ನಿಪುಂಜಗಳು ಬರ್ಲಿಕ್ಕೆ ಮುಂಚೆ ಏನಾಗಿತ್ತದು? ಅಡಕವಾಗಿತ್ತು. ಬಟ್ ಏನಾಗಿತ್ತು? ಮದ್ದು ಆಗಿತ್ತು. ಮದ್ದು ಅಲ್ವಾ? ಮದ್ದಾಗಿತ್ತಷ್ಟೇ. ಪಟಾಕಿಯ ಮದ್ದಾಗಿತ್ತು ಅಲ್ವಾ? ಸೊ ಪಟಾಕಿಯ ಮದ್ದನ್ನ ನಾವು ಅದಕ್ಕೆ ಬೆಂಕಿ ತಾಗಿಸಿದಾಗ ಇಡೀ ಒಂದು ಹೊಸ ಲೋಕನೇ ಸೃಷ್ಟಿಯಾದಂಗೆ ಆಯ್ತು. ಅದೇ ತರನೇ ಈ ಮದ್ದಿನ ರೂಪದಲ್ಲಿ ಕೇಂದ್ರದ ಸುಪ್ತ ಚಲನೆಯಲ್ಲಿ ಇರುತ್ತೆ. ಈಗ ಹಾಗಾದ್ರೆ ಈ ಮದ್ದು ಯಾವುದು ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಅದು ನೆಕ್ಸ್ಟ್ ಟೈಮ್ ಇನ್ನು ಮುಂದೆ ಬರುತ್ತದು, ಅವು ವಿಚಾರವಾಗ ಚರ್ಚೆ ಮಾಡ್ಬೇಕಾದ್ರೆ ಹೇಳ್ತೀನಿ. ಮದ್ದು ಏನದು, ಆ ಮದ್ದು ಎಲ್ಲಿಂದ ಬಂತು ಇಂದ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣಂತ. ಆ ಮದ್ದೆಲ್ಲ ನಾವೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಸಂಸ್ಕಾರಗಳ ಪರಿಣಾಮ. ಅದೇ ಮದ್ದು. ಮದ್ದು ತನ್ನನ್ನು ತಾನು ಸೃಷ್ಟಿ ಮಾಡ್ಕೊಳತ್ತಾ? ನಿಸರ್ಗದಲ್ಲಿ ಮನುಷ್ಯ ತಾನೇ ಪಟಾಕಿನ ಸೃಷ್ಟಿ ಮಾಡೋದು. ನಿಸರ್ಗದಲ್ಲಿ ಪಟಾಕಿಂತ ಹಂಗೆ ಇದೆಯಾ ಯಾರ್ದು? ಮನುಷ್ಯ ಸೃಷ್ಟಿ ಮಾಡಿರೋದು ಪಟಾಕಿ ಅಥವಾ ನಿಸರ್ಗ ಸೃಷ್ಟಿ ಮಾಡಿರೋದು? ಮನುಷ್ಯ ಸರ್, ಮನುಷ್ಯ ಮಾಡಿರೋದಲ್ವಾ? ಹಾಗಾದ್ರೆ ಆ ಮದ್ದು ಮನುಷ್ಯನೇ ಸೃಷ್ಟಿ ಮಾಡಿರ್ಬೇಕಾದ್ರೆ ಕೇಂದ್ರದ ಸುಪ್ತ ಚಲನೆಯಲ್ಲಿ ಇರತಕ್ಕಂಥ ಮದ್ದಿದೆಯಲ್ಲ, ಅದನ್ನ ಯಾರು ಸೃಷ್ಟಿ ಮಾಡಿದ್ದು?
ಅದನ್ನು ಮನುಷ್ಯನೇ ಸೃಷ್ಟಿ ಮಾಡಿದ. ಸರಿನಾ? ಹೇಗೆ ಮನುಷ್ಯ ಸರ್? ಸೃಷ್ಟಿ ಕೇಂದ್ರದ ಸುಪ್ತ ಚಲನೆಯಲ್ಲಿ ಮಧ್ಯದ ರೂಪದಲ್ಲಿ ಇರುತ್ತೆ. ಯಾವಾಗ? ಮಹಾಪ್ರಳಯವಾದಾಗ. ಕೇಂದ್ರಕ್ಕೆ ಅದೇನು ತೊಂದರೆ ಮಾಡಲ್ಲ, ಕೇಂದ್ರಕ್ಕೆ ಅದಕ್ಕೂ ಸಂಬಂಧ ಇಲ್ಲ. ಕೇಂದ್ರದ ಹತ್ತಿರ ಸುಪ್ತ ಚಲನೆ ಇದೆಯಲ್ಲ, ಅದು ಮನುಷ್ಯನ ಸಂಸ್ಕಾರಗಳೇನಿರುತ್ತೆ ಆ ಪರಿಣಾಮ ಮಧ್ಯದ ರೂಪದಲ್ಲಿ ಕೇಂದ್ರದ ಪಕ್ಕನೇ ಇರುತ್ತೆ. ಯಾವಾಗ? ಮಹಾಪ್ರಳಯವಾದಾಗ. ಅದೇನಾಗುತ್ತೆ, ಸಮಯ ಬಂದಾಗ ಅದಕ್ಕೊಂದು ಕಿಡಿ ತಾಕಿದ್ರೆ ಹಾಗೆ ಫ್ಲವರ್ ಪಾಟ್ ಹೊರಗಡೆ ಬರುತ್ತೋ, ಶಕ್ತಿಯಿಂದ ಹೊರಗಡೆ ಬರುತ್ತೋ, ಆ ಮದ್ದು ಎಲ್ಲ ಹೊರಗಡೆ ಬರುತ್ತೋ, ಬೆಂಕಿ ರೂಪದಲ್ಲಿ ಪ್ರಕಟವಾಗುತ್ತೋ, ಇದು ಶಕ್ತಿ ರೂಪದಲ್ಲಿ ಪ್ರಕಟವಾಗುತ್ತೆ. ಯಾವಾಗ? ಹಾಗಾದ್ರೆ ಈ ಬೆಂಕಿ ಕಿಡಿ ತಾಕಿಸ್ತೀವಿ ಫ್ಲವರ್ ಪಾಟ್ ಹೊಡಿಬೇಕಾದ್ರೆ. ಹಾಗಾದ್ರೆ ಈ ಮದ್ದಿದೆಯಲ್ಲ, ಈ ಮದ್ದು ಹೊರಗಡೆ ಈ ರೀತಿ ಪ್ರಕಟ ಆಗ್ಬೇಕಾದ್ರೆ, ಲೋಕಗಳಾಗಿ ಪ್ರಕಟ ಆಗ್ಬೇಕಾದ್ರೆ ಏನ್ ತಾಕಿಸ್ತೀವಿ ನಾವು? ಭಗವಂತನ ಇಚ್ಛೆ. ಏನದು? ಡಾರ್ಮೆಂಟ್ ವಿಲ್ ಆಫ್ ಗಾಡ್. ಭಗವಂತನ ಇಚ್ಛಾಶಕ್ತಿಯಿಂದ ಆ ಮದ್ದಿಗೆ ಬೆಂಕಿ ತಾಕಿ ಆ ಮದ್ದು ಹೊರಗಡೆ ಲೋಕಗಳಾಗಿ ಹೊರಗಡೆ ಬರುತ್ತೆ. ಸರಿನಾ? ಅಲ್ಲಿಗೆ ಯಾವ್ಯಾವ ಮದ್ದನ್ನು ನಾವು ಯಾವ ಪ್ರಕಾರ ಜೋಡಿಸಿರ್ತೀವೋ ಅದರ ಪ್ರಕಾರವಾಗಿ ಹೊಸ ಲೋಕಗಳು ಫಾರ್ಮ್ ಆಗುತ್ತೆ. ಈಗಿರ್ತಕ್ಕಂಥ ಸೃಷ್ಟಿನೇ ಬೇರೆ, ಮುಂದೆ ಬರ್ತಕ್ಕಂಥ ಸೃಷ್ಟಿನೇ ಬೇರೆ. ಪ್ರತಿ ಸತಿನೂ ಸೃಷ್ಟಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೃಷ್ಟಿ ಯಾವ ಆಧಾರದ ಮೇಲೆ ಆಗಿದೆ ಅಂತಂದ್ರೆ, ಮನುಷ್ಯ ತಗೊಂಡು ಹೋಗಿ ಅಲ್ಲಿ ಏನ್ ಮದ್ದನ್ನು ಇಟ್ಕೊಂಡಿರ್ತಾನೆ ಅದರ ಆಧಾರದ ಮೇಲೆ ಸೃಷ್ಟಿ ಬರುತ್ತೆ. ಅರ್ಥ ಆಯ್ತು? ಈಗ ನೋಡ್ರಿ, ಎಲ್ಲ ಪಟಾಕಿನಲ್ಲಿ ಇರ್ತಕ್ಕಂಥ ಮದ್ದು ಒಂದೇನಾ? ಎಲ್ಲ ಬೇರೆ ಸರಿ. ಬೇರೆ ನಮ್ಮ ಒಂದೇ. ಒಂದೇ ಮದ್ದು ತಾನೆ. ಆದ್ರೆ ನಾವು ಹೌದು. ಆಯಾ ಪಟಾಕಿಗಳಿಗೆ ಯಾವ್ಯಾವ ಆಕಾರ ಕೊಟ್ಟಿರ್ತೀವಿ ಅದ್ರ ಪ್ರಕಾರ ಅದ್ರ ಪರಿಣಾಮ ನೋಡ್ತೀವಿ. ಹಾ ದೊಡ್ಡದು ಸಣ್ಣದು. ಕರೆಕ್ಟಾ? ಈಗ ನೀವು ಯಾವ್ದೋ ಪಟಾಕಿ ಹೊಡೆದ್ರೆ, ಆನೆ ಪಟಾಕಿನೋ ಲಕ್ಷ್ಮಿ ಪಟಾಕಿನೋ ಹೊಡಿತೀರಾ ಅಂತ ಇಟ್ಕೊಳ್ರಿ, ಢಮ್ ಅನ್ನುತ್ತೆ, ಬೆಂಕಿ ಅಂತೂ ಬರುತ್ತೆ, ಆದ್ರೆ ಢಮ್ ಅಂತ ಶಬ್ದನೂ ಮಾಡುತ್ತೆ. ಹ್ಮ್. ಅದೇ ನೀವು ಫ್ಲವರ್ ಪಾಟ್ ಹೊಡೆದಾಗ ಅದು ಡಮ್ ಅಂತ ಶಕ್ತಿ ಮಾಡಲ್ಲ, ಅಂತ ಶಬ್ದ ಬಿಡುತ್ತೆ ಅಷ್ಟೇ. ಹ್ಮ್. ಅದರ ಆಕಾರನೂ ಬೇರೆ, ಅದು ವ್ಯಕ್ತ ಆಗುವಂತ ರೀತಿನೂ ಬೇರೆ. ಬೇರೆ. ಅಂದ್ರೆ ನಾವು ಮದ್ದನ್ನ ಯಾವ ರೀತಿ ಜೋಡಣೆ ಮಾಡಿರ್ತೀವೋ ಅದರ ಪ್ರಕಾರ ಸೃಷ್ಟಿ ಆಯಿತು. ಕರೆಕ್ಟಾ? ಮದ್ದು ಸರಿ. ಒಂದೇನೆ, ಆದ್ರೆ ಮದ್ದನ್ನು ಯಾವ ರೀತಿ ಜೋಡಿಸಿರ್ತೀವಿ ಅದ್ರ ಪ್ರಕಾರ ನಾವು ಪಟಾಕಿಗೆ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತೀವಿ. ಮದ್ದಂದ್ರೆ ಸಂಸ್ಕಾರನೇ ಬ್ರದರ್. ಮದ್ದಂದ್ರೆ ಸಂಸ್ಕಾರದ ಪರಿಣಾಮ. ನಾವು ಸಂಸ್ಕಾರನ ಸುಪ್ತ ಚಲನೆಗೆ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ, ಆದ್ರೆ ಸಂಸ್ಕಾರದ ತಿಳಿಯಾದಂತ ಪರಿಣಾಮವನ್ನು ನಾವು ಸುಪ್ತ ಚಲನೆಗೆ ತಗೊಂಡು ಹೋಗ್ತೀವಿ. ಆ ಸುಪ್ತ ಚಲನೆಗೆ ಹೋದಾಗ ಅದನ್ನ ನಾವು ಸಾರ್ವತ್ರಿಕ ಸಾರೂಪ್ಯತೆ ಅಂತ ಕರಿತೀವಿ. ಆತ್ಮಗಳೆಲ್ಲ ಒಳಗಡೆ ಹೋದಾಗ ಅದು ಮುಕ್ತಾತ್ಮನಾಗಲಿ ಮುಕ್ತ ಬರದೇ ಇರತಕ್ಕಂಥ ಆತ್ಮಗಳಾಗಲಿ ಎಲ್ಲವೂ ಅದು ಹೋಗಿ ಸುಪ್ತ ಚಲನೆಗೆ ಹೋಗುತ್ತೆ. ಸುಪ್ತ ಚಲನೆಗೆ ಹೋದಾಗ ಮುಕ್ತಾತ್ಮರಾದ್ರೆ ಯಾವ ಸಂಸ್ಕಾರನೂ ತಗೊಂಡು ಹೋಗಲ್ಲ, ಯಾವ ಪರಿಣಾಮನೂ ಇರಲ್ಲ ಅವ್ರದ್ದು. ಅದೇ ಇನ್ನು ಮುಕ್ತಿ ಪಡ್ಕೊಳ್ದೇ ಇರ್ತಕ್ಕಂಥ ಆತ್ಮ ಆಯ್ತು ಅಂತಂದ್ರೆ ಅವ್ರ ಸಂಸ್ಕಾರಗಳು ಇರುತ್ತಲ್ವಾ, ಸಂಸ್ಕಾರಗಳೆಲ್ಲ ಮಹಾಪ್ರಳಯ ಆದಾಗ ಹೊರಗಡೆ ಬಿಟ್ಟರು ಕೂಡ ಅದರ ಪರಿಣಾಮವನ್ನು ತಗೊಂಡು ಹೋಗಿರ್ತಾರೆ. ಅದು ಆ ಪರಿಣಾಮ ಇರುತ್ತಲ್ವಾ, ಆ ಪರಿಣಾಮದ ಆಧಾರದ ಮೇಲೆ ಮುಂದಿನ ಜಗತ್ತು ಸೃಷ್ಟಿಯಾಗುತ್ತೆ. ಸರಿನಾ? ಇದು ತುಂಬಾ ಜನ ಏನ್ ಅನ್ಕೊಳ್ತಾರೆ, ನಾವು ಪರಿಣಾಮನೇ ತಗೊಂಡು ಹೋಗಲ್ಲ, ಹೆಂಗಿದ್ರು ಮಹಾಪ್ರಳಯ ಆದ್ಮೇಲೆ ಎಲ್ಲರೂ ಕೇಂದ್ರಕ್ಕೆ ಸುಪ್ತ ಚಲನೆಗೆ ಹೋಗೋದು, ಯಾಕೆ ಅಷ್ಟೊಂದು ಒದ್ದಾಡಬೇಕು, ಇನ್ನೊಂದು ಲಕ್ಷ ಜನ್ಮ ಬರುತ್ತಾ, ಇಲ್ಲೇ 1,00,000 ಜನ್ಮ ಇಟ್ಕೊಂಡು ಇಡ್ಲಿ ವಡೆ ತಿನ್ಕೊಂಡು ಓಡಾಡ್ಕೊಂಡಿದ್ರೆ ಆಯ್ತು, ಅದು ಯಾಕೆ ಅಂತ ಒದ್ದಾಡೋದು. ಹಂಗಾಗಲ್ಲ. ನೋಡ್ರಿ, ನೀವು ವಾಪಸ್ ಹೋದ್ರೂ ಕೂಡ ಸಂಸ್ಕಾರದ ಪರಿಣಾಮ ಇತ್ತು ಅಂತಂದ್ರೆ ಮತ್ತೆ ವಾಪಸ್ ಬರ್ತೀರಾ, ಮುಂದಿನ ಸೃಷ್ಟಿ ಚಕ್ರದಲ್ಲಿ ಮತ್ತೆ ವಾಪಸ್ ಬರ್ತೀರಾ. ಸಂಸ್ಕಾರಗಳು ಕೇವಲ ಸಮಯದಿಂದ ನಷ್ಟವಾಗಲ್ಲ. ಹಾಗೆ ನಿದ್ದೆ ಮಾಡಿ ಬೆಳಗ್ಗೆ ಏಳಷ್ಟರಲ್ಲಿ ಸಂಸ್ಕಾರಗಳು ಹೋಗಲ್ವೋ, ಒಂದು ಜೀವ ಬಿಟ್ಟು ಮತ್ತೊಂದು ಜೀವ ತಗೊಂಡಾಗ, ದೇಹ ತಗೊಂಡಾಗ ಸಂಸ್ಕಾರಗಳು ಹೋಗಲ್ವೋ, ಒಂದು ದೇಹ ತ್ಯಾಗ ಮಾಡಿ ಮತ್ತೊಂದು ಜೀವ ತಗೋಬೇಕಾದ್ರೆ ಸ್ವಲ್ಪ ವರ್ಷಗಳಾಗೋಯ್ತು ಅಂತ ಇಟ್ಕೊಡ್ರಿ, ಮಧ್ಯದಲ್ಲಿ ಕೇವಲ ಸಮಯ ಆಗಿದ್ರಿಂದ ಸಂಸ್ಕಾರಗಳು ಹೋಗಲ್ಲ. ರಾತ್ರಿ ಮಲ್ಕೊಂಡೆದ್ರು ಬೆಳಿಗ್ಗೆ ಎಷ್ಟು ಸಂಸ್ಕಾರ ಹೋಗಲ್ಲ. ಒಂದು ದೇಹ ತ್ಯಾಗ ಮಾಡಿ ಮತ್ತೊಂದು ದೇಹ ತಗೊಳ್ಳಿಕ್ಕೆ ಮಧ್ಯದಲ್ಲಿ ಇರ್ತಕ್ಕಂಥ ಸಮಯದಲ್ಲೂ ಕೂಡ ಸಂಸ್ಕಾರಗಳು ಹೋಗಲ್ಲ. ಒಂದು ಜಗತ್ತು ಮಹಾಪ್ರಳಯ ಆಗಿ ಮತ್ತೊಂದು ಹೊಸ ಜಗತ್ತು ಸೃಷ್ಟಿ ಆದ್ರೂ ಕೂಡ ಸಂಸ್ಕಾರಗಳು ಹೋಗಲ್ಲ. ಸಂಸ್ಕಾರಗಳು ಹೋಗುತ್ತೆ ಅಂತಂದ್ರೆ ನಾವು ಯಾವಾಗ ಹೋಗ್ಬೇಕು ಅಂತ ಬಿಡ್ತೀವೋ ಆವಾಗಲೇ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಯಾರಾದ್ರೂ ಮಹಾಪ್ರಳಯ ಆದ್ಮೇಲೆ ಎಲ್ಲ ಒಂದೇ ತಾನೆ, ಮುಕ್ತಾತ್ಮರು ಒಂದೇ, ಮುಕ್ತಿ ಪಡ್ಕೊಳ್ದೇ ಇರೋರು ಒಂದೇ, ಯಾಕೆ ಒದ್ದಾಡ್ಬೇಕು ಅಂತ ಏನೋ ಅನ್ಕೊಂಡಿದ್ರೆ ಅದು ತಪ್ಪು. ಮುಕ್ತಾತ್ಮರು ಮಹಾಪ್ರಳಯ ಆದ್ಮೇಲೆ ಮುಂದಿನ ಸೃಷ್ಟಿ ಬಂದಾಗ ಅವ್ರು ವಾಪಸ್ ಬರಲ್ಲ, ಅವ್ರ ಕೇಂದ್ರ ಜೊತೆ ಲಯ ಹೋಗ್ತಾರೆ.
ಅದೇ ಮುಕ್ತಿ ಪಡೆದೇ ಇರತಕ್ಕಂಥ ಆತ್ಮ ಅವರು ಮತ್ತೆ ವಾಪಸ್ ಮುಂದಿನ ಸೃಷ್ಟಿ ಚಕ್ರದಲ್ಲಿ ಮತ್ತೆ ಬರ್ತಾರೆ. ಸರಿನಾ? ಇಷ್ಟು ಜ್ಞಾಪಕ ಇಟ್ಕೊಳ್ರಿ. ಸಾಕು, ಇಲ್ಲಿಗೆ ನಿಲ್ಲಿಸೋಣಂತೆ. 8:30 ಆಗ್ತಾ ಬಂತು. ನೋಡ್ರಿ, ಕನ್ನಡ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇಟ್ಕೊಳ್ದೇ ಇದೆ. ಸ್ವಲ್ಪ ಕನ್ನಡದಲ್ಲಿ ಏನ್ ಟ್ರಾನ್ಸ್ಲೇಟ್ ಮಾಡಿದ್ರಲ್ಲ, ಸ್ವಲ್ಪ ಗ್ರಾಸ್ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ಹೌದು ಹೌದು ಸರ್, ಹೌದು. ಹೋದಾಗ ಸ್ವಲ್ಪ ಮಟ್ಟಿಗೆ ಮೋರ್ ಕ್ಲಾರಿಟಿ ಸಿಗುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಕೆಲವು ಭಾಗಗಳಿದೆಯಲ್ಲ, ಎಫಿಕಸಿ ಆಫ್ ರಾಜಯೋಗ, ಇಂಗ್ಲಿಷು ಕನ್ನಡ ಎರಡು ಒಟ್ಟಿಗೆ ಓದಿದ್ರೆ ಬೆಟರ್, ನಿಮ್ಗೆ ಸ್ವಲ್ಪ ಸ್ಪಷ್ಟವಾಗುತ್ತೆ. ಹೇಳ್ರಿ ಮಮತಾ ಅವರೇ. ಬ್ರದರ್ ನಮಸ್ತೆ ಬ್ರದರ್. ಹಾಗಾದ್ರೆ ಅಯಸ್ಕಾಂತದೊಳಗೆ ಏನಿದೆ ಬ್ರದರ್ ಅಂದ್ರೆ? ಒಂದು ಯೂಟ್ಯೂಬ್ ವಿಡಿಯೋ ಇದೆ, ಮ್ಯಾಗ್ನೆಟಿಕ್ ಪವರ್ ಹೆಂಗ್ ಬರುತ್ತೆ. ಎರಡು ಮ್ಯಾಗ್ನೆಟ್ ಹತ್ರ ತಗೊಂಬಂದಾಗ, ನಾರ್ತ್ ಪೋಲ್ ಹತ್ರ ತಗೊಂಬಂದಾಗ ರಿಪೆಲ್ ಆಗುತ್ತಲ್ವಾ, ಎರಡು ದೂರಕ್ಕೆ ಹೋಗುತ್ತಲ್ವಾ, ಯಾವ್ದು ಶಕ್ತಿ ಬಂದು ದೂರಕ್ಕೆ ಹೋಗುತ್ತಲ್ಲ, ಹೆಂಗಾಗತ್ತೆ ಅದು ಅಂತ ಒಂದು ವಿವರಣೆ ಇದೆ ಯೂಟ್ಯೂಬ್ ಅಲ್ಲಿ, ನೋಡ್ರಿ. ಸರಿನಾ? ಅದಕ್ಕೆ ನಿಮಗೆ ಸಾಕಷ್ಟು ಮಟ್ಟಿಗೆ ಫಿಸಿಕ್ಸ್ ಗೊತ್ತಿರ್ಬೇಕು, ಆಧುನಿಕ ಫಿಸಿಕ್ಸು ಗೊತ್ತಿರಬೇಕು, ಆಧುನಿಕ ಭೌತಶಾಸ್ತ್ರವೂ ಗೊತ್ತಿರಬೇಕು. ಗೊತ್ತಿದ್ರೆ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾರೆ. ಆಯ್ತಾ? ಅವ್ರು ಏನ್ ವಿವರಣೆ ಕೊಟ್ಟಿದ್ದಾರೆ ಅದೇ ಫೈನಲ್ ಅಲ್ಲ, ಬಟ್ ನಾವು ಸಾಮಾನ್ಯವಾಗಿ ಏನ್ ಅನ್ಕೊಳ್ತೀವಿ ವಿವರಣೆ, ಅದಕ್ಕಿಂತ ವಿಭಿನ್ನವಾಗಿ ವಿವರಣೆ ಕೊಟ್ಟಿದ್ದಾರೆ. ಮೊನ್ನೆ ತಾನು ನೋಡ್ತಾ ಇದ್ದೆ ಅದನ್ನ, ನೀವು ಒಂದ್ಸತಿ ನೋಡ್ರಿ. ವೈ ಡು ದ ಟೂ ನಾರ್ತ್ ಪೋಲ್ಸ್ ಆಫ್ ದ ಮ್ಯಾಗ್ನೆಟ್ ರಿಪೆಲ್, ವಾಟ್ ಈಸ್ ದ ಮೆಕ್ಯಾನಿಸಮ್ ಅಂತ ಕೊಡ್ರಿ. ಯಾವ ಆಧಾರದ ಮೇಲೆ ಎರಡು ರಿಪೆಲ್ ಆಗುತ್ತೆ ಅನ್ನೋದು. ರಿಪೆಲ್ ಅಂದ್ರೆ ಏನಂತೀರಾ ಕನ್ನಡದಲ್ಲಿ? ಏನ್ರಿ ಎಲ್ರು ಸೈಲೆಂಟ್ ಆಗ್ಬಿಟ್ರಿ? ವಿಕರ್ಷಣೆ, ಆಕರ್ಷಣೆ, ವಿಕರ್ಷಣೆ. ಆಕರ್ಷಣೆ, ವಿಕರ್ಷಣೆ, ಕರೆಕ್ಟ್. ಹ್ಮ್. ವಿಕರ್ಷಣೆ ಆಗುತ್ತಲ್ವಾ? ಯಾಕೆ ವಿಕರ್ಷಣೆ ಆಗುತ್ತೆ ಅಂತ ನೋಡ್ರಿ. ನಾರ್ತ್ ಸೌತ್ ತಗೊಂಡ್ಬಂದಾಗ ಆಕರ್ಷಣೆ ಆಗುತ್ತೆ, ಒಂದು ಫೋರ್ಸ್ ಬರುತ್ತೆ, ಟಕ್ ಅಂತ ಅರ್ಜೆಂಟ್ ಆಗಿ ಬಂದು ಅಂಟ್ಕೊಳ್ಳುತ್ತೆ. ನೀವು ಮ್ಯಾಗ್ನೆಟ್ ಫ್ರಿಡ್ಜಿಗೆ ಅಂಟಿಸಿರ್ತೀರ, ಮ್ಯಾಗ್ನೆಟ್ ಅದನ್ನೇ ನೋಡ್ರಿ. ಫ್ರಿಡ್ಜ್ ಹತ್ರ ತಗೊಂಡು ಹೋಗ್ತಿದ್ರೆ ನಿಮ್ ಕೈ ಬಿಡ್ಸ್ಕೊಂಡು ಅದು ಹೋಗಿ ಅಂಟ್ಕೊಂಡ್ಬಿಡುತ್ತೆ ಅಲ್ವಾ? ಆ ಫೋರ್ಸ್ ನ ಫೀಲ್ ಮಾಡ್ಬೋದಲ್ವಾ? ಅದನ್ನೇ ಹೇಳ್ತಾರೆ. ಆ ಫೋರ್ಸ್ ಹೆಂಗ್ ಬರುತ್ತೆ, ಹೇಗೆ ಉತ್ಪತ್ತಿ ಆಗುತ್ತೆ ಅದನ್ನ ನೋಡ್ರಿ, ಹೆಂಗಾಗತ್ತೆ. ಸರಿನಾ? ಆಯ್ತ್ರಿ. ನಂದಿನಿ ಬ್ರದರ್ ಈ ನಮಸ್ತೆ. ಅರ್ಜುನನಿಗೆ ಹೇಳ್ರಿ. ನಾನು ಒಂದು ಬುಕ್ಕಲ್ಲಿ ಓದ್ತಾ ಇದ್ದೆ ಬ್ರದರ್, ಅದು ಕೃಷ್ಣನ್ ಬಗ್ಗೆ. ಕೃಷ್ಣ ಇವಾಗ ಎಲ್ಲ ನಾನು ನಂದೇ ಅನ್ನೋದು ಕೂಡ ಅಹಂಕಾರದ ಭಾವನೆ ಆದ್ರೆ, ನಾನೇನು ಅಲ್ಲ, ನಾನ್ ಕೀಳು ಅನ್ನೋ ಭಾವನೆ ಕೂಡ ಅಹಂಕಾರ ಆಗತ್ತೆ ಅಂತ ಹೇಳಿದ್ದಾರೆ. ಅದೊಂಚೂರು ಎಕ್ಸ್ಪ್ಲೈನ್ ಮಾಡಿ ಬ್ರದರ್. ಈಗ ಬೇಡ, ಇನ್ನೊಂದ್ಸತಿ ಮಾಡೋಣ. ಅದು ಅಹಂಕಾರದ ಸ್ತರಗಳು ಅಂತ ಲಾಸ್ಟ್ ಟೈಮ್ ಏನು ಡಿಸ್ಕಸ್ ಮಾಡಿದ್ವಲ್ಲ, ಅದರ ಕಾಂಟೆಕ್ಸ್ಟ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಅದನ್ನ ಬಿಟ್ಬಿಡಿ, ಇವಾಗ ವೆಯ್ಟ್ ಮಾಡ್ರಿ ಅದನ್ನು. ಓಕೆ ಬ್ರದರ್, ಓಕೆ. ಏನ ಶಿಂದೆ ಅನ್ಮ್ಯೂಟ್ ಮಾಡ್ಕೋಬೇಕು ನೀವು. ಮ್ಯೂಟ್ ಆಗಿದ್ದೀರಾ? ಈ ಅರ್ಜುನ ಆ ಶಕ್ತಿನ ಬಳಸಿಲ್ಲ. ಆ ಶಕ್ತಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಸರ್ ಅದು? ಬ್ರಹ್ಮಾಸ್ತ್ರ. ಅರ್ಜುನನ ಈ ಶಕ್ತಿ ವಿಭಾಗಿಸುವ ಸಾಮರ್ಥ್ಯವನ್ನು ಹೊಂದಿದ್ದು, ಅದನ್ನು ಬೇಕಾದಾಗ ಬಳಸಿ ಅನಾಹುತ ಕೇಳಿಸ್ಕೊಳ್ರಿ, ಉತ್ತರ ಕೇಳಿಸ್ಕೊಳ್ರಿ. ಮತ್ತೆ ಎಲ್ಲ ಓದ್ತಾ ಹೋಗ್ಬೇಡಿ, ಉತ್ತರ ಕೇಳಿಸ್ಕೊಳ್ರಿ. ಅರ್ಜುನನಿಗೆ ಆ ಮೂಲ ಶಕ್ತಿ ಏನ್ ಬರ್ತಾ ಇತ್ತು ಸುಪ್ತ ಚಲನೆಯಿಂದ, ಒಂದೊಂದು ಎಗ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ತತ್ತಿ ಇದೆಯಲ್ಲ, ಆ ತತ್ತಿಯಲ್ಲಿ ಆ ಸುಪ್ತ ಚಲನೆಯಿಂದ ಬಂದಂತ ಶಕ್ತಿ ಘನೀಭೂತವಾಗಿತ್ತು. ಆ ಶಕ್ತಿಯನ್ನ ಭೇದಿಸ್ಲಿಕ್ಕೆ ಅರ್ಜುನನಿಗೆ ಬರ್ತಾ ಇತ್ತು, ಆ ವಿದ್ಯೆಯನ್ನು ಕಲ್ತ್ಕೊಂಡಿದ್ದ. ಇದನ್ನೇ ಅವರು ಬ್ರಹ್ಮಾಸ್ತ್ರ ಅಂತ ಕರೀತಾರೆ. ಬ್ರಹ್ಮಾಸ್ತ್ರ ಅಂತಂದ್ರೆ ಬ್ರಹ್ಮಾಂಡ ಮಂಡಲಕ್ಕೆ ಸೃಷ್ಟಿಯಾದಂತ ಶಕ್ತಿಯ ಒಂದು ಮೂಲ ಸ್ವರೂಪ, ಅದು ಬ್ರಹ್ಮಾಂಡದ. ಅದಕ್ಕೆ ನಾವು ಬ್ರಹ್ಮಾಸ್ತ್ರ ಅಂತ ಹೇಳಿ. ಬ್ರಹ್ಮಾಸ್ತ್ರ ಏನ್ ಮಾಡುತ್ತೆ, ಆ ಮೂಲ ಶಕ್ತಿಯನ್ನ ಭೇದನೆ ಮಾಡುತ್ತೆ, ವಿಭಜನೆ ಮಾಡುತ್ತೆ. ಹಾಗೆ ಅಣ್ವಸ್ತ್ರಗಳಿದೆಯಲ್ಲ, ಅಣುವಿನಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ವಿಭಜನೆ ಮಾಡುತ್ತಲ್ವಾ, ಅದೇ ತರನೇ ಆ ಶಕ್ತಿ ಏನಿದೆ ಮೂಲ ಶಕ್ತಿ, ಅದನ್ನ ವಿಭಜನೆ ಮಾಡತಕ್ಕಂಥ ಒಂದು ಕೆಪಾಸಿಟಿ ಅರ್ಜುನನಿಗಿತ್ತು. ಆದ್ರೆ ಆಗಿನ ಕಾಲದಲ್ಲಿ ಅದನ್ನು ಉಪಯೋಗಿಸ್ಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅದನ್ನ ಭೇದಿಸ್ಲಿಕ್ಕೂ ಸಾಧ್ಯ ಉಂಟು. ಬ್ರಹ್ಮಾಸ್ತ್ರ ಬಿಟ್ಟಾದ್ಮೇಲೆ ಅದರ ಪರಿಣಾಮ ತಡಿಬೇಕು ಅಂತಂದ್ರೆ ಅದನ್ನ ಉಪಸಂಹಾರ ಮಾಡ್ಲಿಕ್ಕೂ ಸಾಧ್ಯ ಉಂಟು. ಯಾರಿಗೆ ಉಪಸಂಹಾರ ಮಾಡ್ಲಿಕ್ಕೆ ಬರಲ್ವೋ ಅವರಿಗೆ ಆ ಅಸ್ತ್ರವನ್ನು ಉಪಯೋಗಿಸ್ಲಿಕ್ಕೆ ಬಿಡ್ತಿರ್ಲಿಲ್ಲ. ವಿದ್ಯೆ ಕಲ್ತ್ಕೊಳ್ಳೋದು ಅಂತಂದ್ರೆ ಸಂಹಾರ ಮಾಡ್ಲಿಕ್ಕೂ ಬರಬೇಕು, ಉಪಸಂಹಾರ ಮಾಡ್ಲಿಕ್ಕೂ ಬರಬೇಕು. ಎರಡನ್ನೂ ಕಲ್ತ್ಕೊಂಡ್ರೆ ಮಾತ್ರ ಪರಿಪೂರ್ಣವಾದಂತ ವಿದ್ಯೆ ಬರುತ್ತೆ ಅಂತ ಅವ್ರಿಗೆ. ಸರಿ. ಸೊ ಅರ್ಜುನನಿಗೆ ಆ ಶಕ್ತಿ ಇತ್ತು, ಆದ್ರೆ ಅದನ್ನು ಉಪಯೋಗಿಸ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳ್ತಾರೆ. ಕಡೆಯಲ್ಲಿ ಬ್ರಹ್ಮಾಸ್ತ್ರ ಒಂದೇ ಒಂದು ಕ್ಷಣದಲ್ಲಿ ಬಿಡ್ತಾರೆ. ಅವನು ಅಶ್ವತ್ಥಾಮ ಬಿಟ್ಟಾಗ ಅರ್ಜುನನು ಬ್ರಹ್ಮಾಸ್ತ್ರ ಬಿಡ್ಬೇಕಾಗತ್ತೆ. ಏನಪ್ಪ ಸೃಷ್ಟಿ ನಿಯಮ ಅಂತಂದ್ರೆ, ಎರಡು ಬ್ರಹ್ಮಾಸ್ತ್ರಗಳು ಡಿಕ್ಕಿ ಹೊಡೆದ್ಬಿಟ್ರೆ ಸಮಸ್ತ
ಸೃಷ್ಟಿ ಆಗಿರತಕ್ಕಂಥ ಜಗತ್ತು ನಾಶವಾಗ್ಬಿಡುತ್ತೆ. 2 ಬ್ರಹ್ಮಾಸ್ತ್ರಗಳು ಡಿಕ್ಕಿ ಹೊಡೆದ್ರೆ ಸಮಸ್ತ ಜಗತ್ತು ನಾಶವಾಗೋಗುತ್ತೆ. ಅಂದ್ರೆ ನೋಡಿ, ಒಬ್ಬ ಮನುಷ್ಯ ಮಾತ್ರನಿಗೆ ಸಮಸ್ತ ಜಗತ್ತನ್ನೂ ನಾಶ ಮಾಡತಕ್ಕಂಥ ಶಕ್ತಿ ಇದೆ ಅಂತ ಆಯ್ತು. ಸರಿನಾ? ಇದು ನಿಮಗೆ ಒಂದು ಸಿನಿಮಾ ಡೈಲಾಗ್ ನೋಡ್ಬೇಕಂತಂದ್ರೆ, ಬಬ್ರುವಾಹನದಲ್ಲಿ ಅರ್ಜುನನ ಕೈಲಿ ಬೈಸ್ಕೊಂಡು ಬರ್ತಾನಲ್ಲ ಬಬ್ರುವಾಹನ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ಈ ಶಕ್ತಿ ಇದೆ ಆ ಶಕ್ತಿ ಇದೆ ಅಂತೆಲ್ಲ ಹೇಳ್ತಾರಲ್ಲ, ಆ ಯಾವ್ಯಾವ ಶಕ್ತಿಗಳಿದೆ ಅಂತ ಹೇಳ್ತಾರೆ ನೋಡ್ರಿ. ಆಯ್ತು. ಸೊ ಇನ್ನೊಂದು ಸಿನಿಮಾ ನೋಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀನಿ, ಪೂರ್ತಿ ಸಿನಿಮಾ ನೋಡ್ಬಿಡ್ರಿ. ಅರ್ಜುನನ ಕೈಲಿ ಬೈಸ್ಕೊಂಡ್ ಬರ್ತಾನೆ, ನೀನು ಜಾರಿಣಿಯ ಮಗ, ನೀವು ಪತಿವ್ರತೆಯ ಮಗಲ, ಅದಕ್ಕೆ ನನ್ ಬಂದು ಕಾಲು ಹಿಡಿತಿದ್ಯಾ ಅಂತ ಅಪ್ಪ ಅಂತ. ಆ ಬೈಸ್ಕೊಂಡ್ ಬರ್ಬೇಕಾದ್ರೆ ಅವನು ಒಂದಿಷ್ಟು ಡೈಲಾಗ್ ಹೊಡಿತಾನೆ, ಏನೇನೆಲ್ಲ ಶಕ್ತಿ ಇದೆ ನಂದಿದೆ ಅಂತ. ಆ ಶಕ್ತಿ, ಅದೇ ಶಕ್ತಿಗಳೇ ಅರ್ಜುನನಿಗೂ ಇತ್ತು. ಸರಿ, ಆಯ್ತು, ಇಲ್ಲಿಗೆ ನಿಲ್ಸೋಣ. ನಾಳೆ ಇರಲ್ಲ, ಭಾನುವಾರ ನಾವೆಲ್ಲೋ ಬೇರೆ ಕಡೆ ಹೋಗ್ತಾ ಇದೀವಿ. ನಾಡಿದ್ದು ಅಕಸ್ಮಾತ್ ನಾಡಿದ್ದು ಬೆಳಿಗ್ಗೆ ಟ್ರಾವೆಲ್ ಮಾಡಿದ್ರೆ ಪ್ರಾಯಶಃ ನಾಡಿದ್ದು ಮಂಗಳವಾರದಿಂದ ಕಂಟಿನ್ಯೂ ಮಾಡೋಣ. ಅಕಸ್ಮಾತ್ ನಾಳೆ ರಾತ್ರಿ ಹೋಗಿದ್ರೆ ನಾನು ಮೆಸೇಜ್ ಹಾಕ್ತೀನಿ, ನಾವು ನಾಡಿದ್ದು ಯಥಾ ಪ್ರಕಾರ 7:30 ಸೇರೋಣ. ಸರಿನಾ? ಬ್ರದರ್ ರಾತ್ರಿ ಇದೆಯಾ ಕ್ಲಾಸ್? ಇವತ್ತು ರಾತ್ರಿ ಇಲ್ರಿ, ಸೋಮವಾರ ಅಂತ ಅನೌನ್ಸ್ ಮಾಡಿದ್ನಲ್ಲ ಮೊನ್ನೆ ನಾನು. ಇವತ್ತು ರಾತ್ರಿ ಇರಲ್ಲ, ಸೋಮವಾರ ಇರುತ್ತೆ ಕನ್ನಡ ಕ್ಲಾಸ್. ಸರಿನಾ? ಆಯ್ತು, ನಮಸ್ತೆ, ಶುಭ ದಿವಸ.